ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 107ನೇ ಭಾಗ. ಇವತ್ತು ನಾವು ನೋಡಬೇಕಾಗುತ್ತೆ. 106ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ ಅದ್ವೈತ ಮತದ ವಿಮರ್ಶೆಯನ್ನು ಆಚಾರ್ಯರು ಮಾಡ್ತಿದ್ದನ್ನ ನಾವು 15ನೇ ಸದ್ಯದ 34ನೇ ಶ್ಲೋಕದ ರೂಪದಲ್ಲಿ ಕೇಳಿದೆವು. ಅದ್ವೈತಕ್ಕೂ ಮತ್ತು ಬೌದ್ಧ ವೇದಾಂತಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಬೌದ್ಧರು ಶೂನ್ಯ ಅಂತಾರೆ, ನೀವು ಬ್ರಹ್ಮ ಅಂತೀರಿ. ಜಗತ್ತು ಶೂನ್ಯದ ವಿವರ್ತ ಅಂತ ಬೌದ್ಧರು ಹೇಳಿದರೆ, ಜಗತ್ತು ಬ್ರಹ್ಮದ ವಿವರ್ತ. ವಿವರ್ತ ಅಂದ್ರೆ ಪರಿಣಾಮ ಅಂತ ನೀವು ಹೇಳ್ತೀರಿ. ಆ ಶೂನ್ಯ ಮತ್ತು ಬ್ರಹ್ಮ ಎರಡೂ ನಿರ್ಗುಣವೇ. ಆದ್ದರಿಂದ ಬೌದ್ಧ ಸಿದ್ಧಾಂತಕ್ಕೂ ಅದ್ವೈತ ಸಿದ್ಧಾಂತಕ್ಕೂ ವ್ಯತ್ಯಾಸ ಏನಿಲ್ಲ. ಶೂನ್ಯವೂ ನಿರ್ಗುಣ, ಬ್ರಹ್ಮವೂ ನಿರ್ಗುಣ ಅಂತೆಲ್ಲ ಬಂತು. ಅದಲ್ಲದೆ ವೇದವನ್ನ ಸತ್ವಾವೇದಕ ಮತ್ತು ಅಸತ್ವಾವೇದಕ ಅಂತ ಎರಡು ವಿಭಾಗ ಮಾಡಿದರೆ, ವೇದವನ್ನು ಪ್ರಮಾಣ ಅಂತ ಹೇಳ್ತೀರಿ, ಪ್ರಮಾಣ ಅಂತ ಹೇಳಿಯೂ ಕೂಡ ಅದನ್ನು ಎರಡು ವಿಭಾಗ ಮಾಡ್ತಿರಲ್ಲ. ಆ ವಿಭಾಗ ಮಾಡಿದ್ದು ಅನುಚಿತ. ಪ್ರಮಾಣ ಅಂತಂದ್ರೆ ಯಾವುದು ಯಥಾರ್ಥವನ್ನು ಹೇಳಬೇಕೋ ಅದೇ ಪ್ರಮಾಣ. ಸತ್ವಾವೇದಕ ಅಂದ್ರೆ ಸತ್ವ ಅಂದ್ರೆ ಯಥಾರ್ಥ, ಯಥಾರ್ಥವಾಗುವಂತಹದ್ದು ಪ್ರಮಾಣ. ನೀವು ವೇದವನ್ನು ಪ್ರಮಾಣ ಅಂತ ಹೇಳಿಯೂ ಕೂಡ ವೇದದಲ್ಲಿ ಕೆಲವು ಅಸತ್ವಾವೇದಕ, ಕೆಲವು ಸತ್ವಾವೇದಕ ಅಂತ ಅಂತೀರಿ. ಈ ವಿಚಾರ ಸರಣಿ ಏನಿದೆ ಇದು ವ್ಯಾಹತವಾದದ್ದು, ಸ್ವವ್ಯಾಹತವಾದದ್ದು. ಪ್ರಮಾಣ ಅಂತಂದ ಮೇಲೆ ಅದು ಯಥಾರ್ಥ ಬೋಧಕವೇ ಆಗಬೇಕು, ಯಥಾರ್ಥವಾದ ವಸ್ತುವನ್ನೇ ತಿಳಿಸ್ಬೇಕು. ಮತ್ತೆ ಸತ್ವಾವೇದಕನೇ ಆಗಬೇಕು. ಸತ್ವಾವೇದಕ ಅಂದ್ರೂ ಯಥಾರ್ಥ ಬೋಧಕ ಅಂದ್ರೂ ಒಂದೇ ಅರ್ಥ. ಸತ್ವ ಅಂದ್ರೆ ಯಥಾರ್ಥ. ಆದರೆ ವೇದದಲ್ಲಿರುವಂಥ ಕೆಲವು ಸಂಗತಿಗಳು, ಈ ಜಗತ್ತು ಮತ್ತು ಆ ಜಗತ್ತಿನಲ್ಲಿರುವಂತಹ ಯಜ್ಞ, ಆ ಯಜ್ಞದ ಅಂಗಗಳು, ಯಜ್ಞದ ಸಾಧನಗಳು, ಇವನ್ನೆಲ್ಲವನ್ನೂ ಕೂಡ ಈ ಜಗತ್ತು ಹೇಳ್ತದೆ. ಅವು ಯಾವ ತತ್ವ ಅಲ್ಲ. ಹಾಗಾಗಿ ತತ್ವ ಅಲ್ಲೇ ಇದನ್ನು ಹೇಳೋದ್ರಿಂದ ತತ್ವಾವೇದಕ ಅಲ್ಲ, ಇದು ಅತತ್ವಾವೇದಕ ಅಂತ ಹೀಗೆ ನೀವು ಅಭಿಪ್ರಾಯ ಪಡ್ತೀರಿ. ಅತತ್ವಾವೇದಕ ಅಂದ್ರೆ ಅದನ್ನು ಅಪ್ರಮಾಣ ಅಂತ ಹೇಳಿದಂಗಾಯ್ತು. ಮತ್ತೆ ಈ ಉಪನಿಷತ್ತು ಮೊದಲಾದ ಭಾಗಗಳಿಗೆಲ್ಲ ಇವೆಲ್ಲ ಪರಮಾತ್ಮನನ್ನ ಅಂದ್ರೆ ತತ್ವನಾದಂತಹ ಪರಮಾತ್ಮನನ್ನ, ಯಥಾರ್ಥ ಸ್ವರೂಪನಾದ ಪರಮಾತ್ಮನನ್ನು ತಿಳಿಸೋದ್ರಿಂದ ತತ್ವಾವೇದಕ ಅಂತ ಹೇಳಿದ್ರೆ, ಆ ಉಪನಿಷತ್ತುಗಳಿಂದಾದರೂ ಕೂಡ ಪರಮಾತ್ಮ ವೇದ್ಯ ಜ್ಞೇಯ ಹೌದೇನೋ ಅಂತ ವಿಚಾರ ಮಾಡಿದರೆ ಅದು ನಿಮ್ಮಲ್ಲಿ ಒಪ್ಪಿಗೆ ಆಗಿಲ್ಲ ನಿಮ್ಮ ಸಿದ್ಧಾಂತದಲ್ಲಿ. ಯಾಕೆಂದ್ರೆ ಪರಮಾತ್ಮ ಯಾವುದೇ ಶಬ್ದದಿಂದ ವಾಚ್ಯ ಅಲ್ಲ ಅಂತೀರಿ ನೀವು. ಯಾವುದೇ ಶಬ್ದದಿಂದ ತಿಳಿಯಲ್ಪಡೋದಿಲ್ಲ ಅಂದಮೇಲೆ ಉಪನಿಷತ್ತಾದರೂ ಕೂಡ ಬ್ರಾಹ್ಮಣ ಮಂತ್ರ ಆರಣ್ಯಕಗಳನ್ನು ಬಿಟ್ಟು ಬರೋಣ, ಉಪನಿಷತ್ತಾದರೂ ಪರಮಾತ್ಮನ ತಿಳಿಸೋದು ಹೇಗೆ? ಅದರಿಂದ ಉಪನಿಷತ್ತು ಅಸತ್ವಾವೇದಕ ಆಯಿತು. ಬ್ರಾಹ್ಮಣ ಆರಣ್ಯಕ ಮಂತ್ರಗಳಂತೂ ಅಸತ್ವಾವೇದಕ ಆಗೇ ಬಿಟ್ಟಿದ್ದವು, ಉಪನಿಷತ್ತು ಅಸತ್ವಾವೇದಕ ಆಗಿತ್ತು ಅಂತ ಹೇಳಿದ್ವಿ. ಅದಕ್ಕೆ ಅವರು ಉಪನಿಷತ್ತುಗಳ ಮೂಲಕ ಶಕ್ತಿ ವೃತ್ತಿಯಿಂದ ಪರಮಾತ್ಮ ವಾಕ್ಯ ಅಲ್ಲವೇ ಇದ್ರೂ ಕೂಡ ಲಕ್ಷಣದಿಂದ ಪರಮಾತ್ಮ ಬೋಧ್ಯನಾಗಿದ್ದಾನೆ ಅಂತ ಅಭಿಪ್ರಾಯಪಟ್ಟರು. ವಸ್ತುತಃ ಶಕ್ತಿಗಿಂತ ಲಕ್ಷಣ ಅಂತನ್ನೋದು ಹೆಚ್ಚು ಪ್ರಬಲವಾದದ್ದು. ಶಕ್ತಿಯನ್ನು ಎಲ್ಲಾ ಕಡೆ ಎಲ್ಲಾ ಮನುಷ್ಯರು ಬಳಕೆ ಮಾಡ್ತಾರೆ, ಲಕ್ಷಣವನ್ನು ಬಳಕೆ ಮಾಡ್ತಾರೆ. ಆದರೆ ಲಕ್ಷಣವನ್ನ ಯಾವ ಭಾಷೆಯಲ್ಲಿ ಹೆಚ್ಚು ಎಲ್ಲಿ ಬಳಕೆ ಮಾಡ್ತಿರ್ತಾರಲ್ಲ ಆ ಭಾಷೆ ಹೆಚ್ಚು ಪ್ರಭಾವಕಾರಿಯಾಗಿರುತ್ತೆ. ಗಂಗೆಯ ತೀರದಲ್ಲಿ ಅರ್ಧ ಕಿಲೋಮೀಟರ್ ದೂರದಲ್ಲಿ ಮನೆ ಇದೆ ಅಂತ ಹೇಳ್ಬೋದು. ಗಂಗೆಯೊಳಗೆ ಮನೆ ಇದೆ ಅಂತ ಹೇಳಿಬಿಟ್ರೆ ಶಬ್ದಗಳ ಉಳಿತಾಯ ಆಯಿತು ಮತ್ತು ಭಾಷೆ ಹೆಚ್ಚು ಸುಂದರ ಆಯಿತು. ಹೀಗೆ ಭಾಷಾ ಸೌಂದರ್ಯ ದೃಷ್ಟಿಯಿಂದ, ಪದಗಳ ಮಿತವಾದ ಬಳಕೆಯ ದೃಷ್ಟಿಯಿಂದ ಲಕ್ಷಣ ಅನ್ನೋದು ಹೆಚ್ಚು ಪ್ರಭಾವಕಾರಿ. ಆದ್ರಿಂದ ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ಎಲ್ಲಾ ಭಾಷೆಗಳಲ್ಲಿಯೂ ಲಕ್ಷಣದ ಬಳಕೆ ಹೇರಳವಾಗಿದೆ. ಪಂಡಿತರು, ಪಾಮರರು ಎಲ್ಲರೂ ಅದನ್ನು ಬಳಕೆ ಮಾಡ್ತಾರೆ. ಆದರೆ ನಾವು ಬಳಕೆ ಮಾಡ್ತಿರೋದು ಶಬ್ದದ ಶಕ್ತಿಯೋ ಅಥವಾ ಲಕ್ಷಣ ಅನ್ನೋದು ಜನರಿಗೆ ಗೊತ್ತಿರೋದಿಲ್ಲ ಅಷ್ಟೇ. ಹೀಗೆ ಪರಬ್ರಹ್ಮ ಶಬ್ದದ ಶಕ್ತಿಯಿಂದ ವಾಚ್ಯ ಅಲ್ಲದೆ ಇರಬಹುದು, ಆದರೆ ಲಕ್ಷಣದಿಂದ ವಾಚ್ಯ ಅಂತ ಅವರು ಮುಂಚಿಕೊಳ್ಳಿ ಪ್ರಯತ್ನ ಪಟ್ಟರು. ನಾವು ಅದನ್ನು ನಿರಾಕರಣೆ ಮಾಡಿದ್ವಿ. ಯಾಕೆಂದ್ರೆ ವಿಷಯತ್ವ ಲಕ್ಷಣಾನಾಂ ತಸ್ಯೈವ ಅನಿಷ್ಟಮಾಗತಂ. ಬ್ರಹ್ಮ ಯಾವ ಧರ್ಮ ಇಲ್ಲದೇ ಇದ್ದವನು, ಯಾವುದೇ ಧರ್ಮ ಗುಣ ಇಲ್ಲದೇ ಇದ್ದವನು ಅಂತ ನೀವು ಅಂತೀರಿ. ಲಕ್ಷಣದಿಂದ ಪರಮಾತ್ಮ ಹೇಳಲ್ಪಟ್ರೆ, ಲಕ್ಷಣಗಳು ಪರಮಾತ್ಮನನ್ನು ವರ್ಣಿಸಿದರೆ ವಾಚ್ಯತ್ವ, ಮನುಷ್ಯ ಅಂದ ಮನುಷ್ಯತ್ವ ಅವನಲ್ಲಿ ಹೇಗಿರ್ಬೇಕು ಹಾಗೆ ಲಕ್ಷಣದಿಂದ ಪರಮಾತ್ಮ ವಾಚ್ಯ ಅಂತ ಅಂದರೆ ವಾಚ್ಯತ್ವ ಬಂತು.
ವಿಷಯತ್ವ ಬಂದು ಹೇಳಲ್ಪಟ್ಟ ಪರಮಾತ್ಮ, ಮತ್ತೊಂದು ಗುಣ ಆ ಪರಮಾತ್ಮನಲ್ಲಿ ಬಂದುಬಿಡ್ತು. ಯಾವುದೇ ಗುಣ ಇಲ್ಲ ಅಂತ ಹೇಳುವವರಿಗೆ ನಿಮಗೆ ಮತ್ತೊಂದು ಗುಣವನ್ನ ಒಪ್ಪುವಂತ ಪ್ರಸಂಗ ಬಂತು. ಹೀಗೆ ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಈ ಯಾವುದೇ ವೇದಗಳು, ಮಹಾಭಾರತ, ರಾಮಾಯಣ, ಭಾಗವತ ಮೊದಲಾದ ಪುರಾಣಗಳು ಕೂಡ ಇವ್ಯಾವೂ ಪರಮಾತ್ಮನನ್ನ ವರ್ಣನೆ ಮಾಡಲಿಲ್ಲ. ಹಾಗಾಗಿ ಎಲ್ಲಾ ವೇದಗಳು, ಎಲ್ಲಾ ಪುರಾಣಗಳು ಇವೆಲ್ಲವೂ ಕೂಡ ಪರಮಾತ್ಮನಿಗೆ ಯಾವುದೇ ಸ್ವರೂಪವನ್ನು ಬೋಧನೆ ಮಾಡೋದಿಲ್ಲ. ಯಾವುದೇ ಸ್ವರೂಪವನ್ನು ಬೋಧನೆ ಮಾಡೋದಿಲ್ಲ ಅಂದ್ರೆ ಅವೆಲ್ಲ ವ್ಯರ್ಥ ಆಗ್ಬೋದು, ಅವೆಲ್ಲ ಅಪ್ರಮಾಣ ಆಗಬಹುದು. ಅದನ್ನ ಈ ಹಿಂದೆ ಒಂದೆರಡು ಸರಿ ಹೇಳಿದ್ದೆ. ಮನುಷ್ಯ ಪ್ರಾರಂಭ ಮಾಡ್ತಾನಲ್ಲಿ ಬೆಳಿಗ್ಗೆ ಸಂಧ್ಯಾವಂದನೆ, ಆ ಸಂಧ್ಯಾವಂದನೆಯಿಂದ ಪ್ರಾರಂಭ ಮಾಡಿಕೊಂಡು ಸಂಧ್ಯಾವಂದನೆ, ದೇವರ ಪೂಜೆ, ಪ್ರತಿಯೊಂದರಲ್ಲೂ ಕೂಡ ಸಗುಣೋಪಾಸನೆ ಮತ್ತು ಸಗುಣ ಬ್ರಹ್ಮ, ಸಾಕಾರ ಬ್ರಹ್ಮ, ಸಗುಣನೂ ಸಾಕಾರನೂ ಆದಂತಹ ಪರಬ್ರಹ್ಮನ ಉಪಾಸನೆ ಸಂಧ್ಯಾವಂದನೆಯಿಂದಲೇ ಪ್ರಾರಂಭ ಆಗ್ತದೆ. ಆದ್ರೆ ಇವರು ಅದನ್ನು ಗ್ರಹಿಸಲಿಲ್ಲ. ಪರಮಾತ್ಮ ನಿರ್ಗುಣ ನಿರಾಕಾರ ಅಂತ ಹೇಳ್ತಾ ಹೋದ್ರು. ಹಾಗಾಗಿ ಎಲ್ಲ ವೇದಗಳು ಮತ್ತೆ ಎಲ್ಲ ಪುರಾಣಗಳು ಇವೆಲ್ಲ ವ್ಯರ್ಥ ಆಗಬಹುದು ಅವ್ರ ದೃಷ್ಟಿಯಿಂದ. ಅವರು ಏನೇನೋ ಕಸರತ್ತುಗಳನ್ನ, ಏನೇನೋ ಪಟ್ಟುಗಳನ್ನು ಹಾಕಿದ್ರು, ಕುಸ್ತಿಯಲ್ಲಿ ಪಟ್ಟು ಹಾಕ್ತಾರಲ್ಲ ಹಾಗೆ. ನಿರ್ವಿಶೇಷಂ ಪರಂ ಬ್ರಹ್ಮ ಸಾಕ್ಷಾತ್ಕರ್ತು ಮನೀಶ್ವರಾಹ ಯೇ ಮಂದಾಹ ತೇನು ಕಂಪ್ಯಂತೆ ಸವಿಶೇಷ ನಿರೂಪಣಾತ್. ಪರಮಾತ್ಮ ವಸ್ತುತಃ ನಿರ್ಗುಣನೇ, ನಿರಾಕಾರನೇ. ಆದರೆ ಮೊದಲನೇ ಬಾರಿಗೆ ನಿರ್ಗುಣನಾದ ನಿರಾಕಾರನಾದ ಪರಮಾತ್ಮನ ಧ್ಯಾನ ಮಾಡ್ರಿ ಅಂತ ಒಂದು ಮಗುವಿಗೆ ಹೇಳ್ಕೊಟ್ಬಿಟ್ರೆ, ಅಥವಾ ಪ್ರಾಥಮಿಕ ಹಂತದ ಸಾಧಕನಿಗೆ ಹೇಳ್ಕೊಟ್ಬಿಟ್ರೆ ಅವನಿಗೆ ಅದರಿಂದ ಜ್ಞಾನ ಬರಲಿಕ್ಕಿಲ್ಲ. ಅದಕ್ಕಾಗಿ ಅವನಿಗೆ ಸಗುಣ ಬ್ರಹ್ಮನನ್ನು ತೋರಿಸೋದು. ಈ ಸಗುಣ ಬ್ರಹ್ಮನನ್ನು ಉಪಾಸನೆ ಮಾಡ್ತಾ ಹೋಗು, ಸಾಕಾರ ಬ್ರಹ್ಮನನ್ನು ಉಪಾಸನೆ ಮಾಡ್ತಾ ಹೋಗು, ಮಾಡ್ತಾ ಹೋಗಿ ಕೊನೆಗೆ ಅವನನ್ನು ಕೈ ಬಿಟ್ಟು ನಿರ್ಗುಣನೂ ನಿರಾಕಾರನೂ ಆದ ಪರಮಾತ್ಮನನ್ನು ಉಪಾಸನೆ ಮಾಡು ಅಂತ ಹೇಳಬೇಕು. ಯಾವ ವ್ಯಕ್ತಿಗಳಿಗೆ ಸಗುಣನೂ ಸಾಕಾರನೂ ಆದ ಪರಮಾತ್ಮನ ಉಪಾಸನೆ ಮಾಡಲಿಕ್ಕೆ ಆರಂಭದ ಶಕ್ತಿ, ಎರಡನೇ ಹಂತದ ಎರಡನೇ ಮೆಟ್ಲಿಗೆ ಒಮ್ಮೆಲೆ ಹತ್ತಲಿಕ್ಕೆ ಸಾಧ್ಯ ಇಲ್ಲವೋ ಅಂಥವನಿಗಾಗಿ ಸಗುಣ ಬ್ರಹ್ಮದ ಮತ್ತು ಸಾಕಾರ ಬ್ರಹ್ಮದ ನಿರೂಪಣೆ ಅಂತ ಹೀಗೆ ಅವರು ಹೇಳ್ತಾರೆ. ಅದರಿಂದ ಪ್ರಾಜ್ಞರಾದವರಿಗೆ, ನಿಜವಾದ ವಿವೇಕಿಗಳಾದವರಿಗೆ, ನಿಜವಾದ ಸಾಧಕರಿಗೆ ಸಂಸಾರದಿಂದ ಮೋಕ್ಷವನ್ನು ಕೊಡುವಂತಹ ಸಾಧನೆ ಯಾವುದು ಅಂದ್ರೆ ನಿರ್ಗುಣ ಮತ್ತು ನಿರಾಕಾರನಾದ ಪರಮಾತ್ಮನ ಉಪಾಸನೆ. ಅದು ನೀವು ಮೊದಲು ಸಾಧ್ಯ ಆಗೋದಿಲ್ಲ ಅನ್ನೋದಕ್ಕಾಗಿ ಸಗುಣ ಮತ್ತು ಸಾಕಾರನಾದ ಪರಮಾತ್ಮನ ಬೋಧನೆಯನ್ನು ಮಾಡ್ತಾರೆ. ಅದು ಹೇಗೆಂದ್ರೆ, ಇದು ರಾತ್ರಿ ಹೊತ್ತು ಹುಣ್ಣಿಮೆ, ಅಲ್ಲೊಂದು ದೂರದಲ್ಲಿ ಹುಣ್ಣಿಮೆ ಇರ್ಬೋದು ಮತ್ತೆ ಅವೊಂದು ದಿವಸ ಇರ್ಬೋದು, ದೂರದಲ್ಲಿ ಚಂದ್ರನ ಮಂಡಲ ಕಾಣಿಸ್ತದೆ, ಸುತ್ತಮುತ್ತಲಿನ ಗಿಡಗಳು. ಸಣ್ಣ ಮಕ್ಕಳಿಗೆ ಆ ಚಂದ್ರನ ಮಂಡಲ ಕಾಣಿಸೋದಿಲ್ಲ, ಎಲ್ಲ ಬರೀ ಗಿಡಗಳು ಮತ್ತೆ ಅದರ ಎಲೆಗಳು, ಅದರ ಹಣ್ಣುಗಳು ಇವೇ ಕಾಣಿಸ್ತಿರ್ತವೆ. ಅವುಗಳನ್ನು ಕರೆದು ನೋಡು, ಆ ಗಿಡ ನೋಡು, ಆ ಗಿಡದಲ್ಲಿ ಈ ಎಡೆಭಾಗದ ಕೊಂಬೆಯನ್ನು ನೋಡು, ಅದರಲ್ಲಿ ಈ ಎಲೆಯನ್ನು ನೋಡು ಅಂತ ಆ ಮಗುವಿನ ಗಮನವನ್ನು ಅಲ್ಲಿ ಸೆಳೆದು, ಆ ಎರಡು ಕೊಂಬೆಗಳಿದೆಯಲ್ಲ, ಆ ಎರಡು ಕೊಂಬೆಗಳ ನಡುವೆ ನೋಡು, ಈಗ ಅಲ್ಲಿ ಚಂದ್ರ ಕಾಣಿಸ್ತು. ತೋರಿಸೋ ಉದ್ದೇಶ ಚಂದ್ರನನ್ನೇ ತೋರಿಸೋ ಉದ್ದೇಶ ನಮಗೆ. ಆದ್ರೆ ಮೊದಲು ನೇರವಾಗಿ ಚಂದ್ರನ ತೋರಿಸಿಬಿಟ್ರೆ ಚಂದ್ರ ಕಾಣ್ತಿಲ್ಲಲ್ಲ ಅಂದ್ಬಿಡ್ತಾರೆ. ಅದಕ್ಕಾಗಿ ಮೊದಲು ಕೊಂಬೆಗಳನ್ನ, ರೆಂಬೆಗಳನ್ನ, ಎಲೆಗಳನ್ನೆಲ್ಲ ತೋರಿಸಿ ಮುಂದೆ ಚಂದ್ರನನ್ನು ತೋರಿಸಿಬಿಟ್ರೆ ಈಗ ತಿಳಿಯಿತು ಅಂತ. ಆ ಥರ ಈ ಸಗುಣ ಬ್ರಹ್ಮನ, ಸಾಕಾರ ಬ್ರಹ್ಮನ ಉಪಾಸನೆ ಇದು ಕೇವಲ ಪ್ರಾಥಮಿಕ ಹಂತದ್ದು ಮತ್ತು ಅಜ್ಞಾನಿಗಳಿಗಾಗಿರುವಂಥದ್ದು ಅಂತ ಹೇಳ್ತಾರೆ. ಹೀಗೆ ನಾನಾ ಥರದ ವಿಚಾರಗಳನ್ನು ಅವರು ಮಾಡ್ತಾರೆ. ಆದರೆ ಆವಾಗಲೇ ನಾನು ಹೇಳಿದಂತೆ ಸಂಧ್ಯಾವಂದನೆ, ದೇವರ ಪೂಜೆಯಿಂದ ಪ್ರಾರಂಭ ಮಾಡಿಕೊಂಡು ಸಗುಣ ಬ್ರಹ್ಮನ, ಸಾಕಾರ ಬ್ರಹ್ಮನ ನಿರೂಪಣೆ ಶಾಸ್ತ್ರದಲ್ಲಿ ಪ್ರತಿಪಾದಿತ ಆಗಿದೆ. ಋಗಾದಿ ಮಂತ್ರಗಳಿಂದ, ಋಗ್ವೇದ, ಯಜುರ್ವೇದ ಮೊದಲಾದ ವೇದಗಳಿಂದ ಆ ವೇದ ವಾಕ್ಯಗಳನ್ನ ಸಂಧ್ಯಾವಂದನೆಯಲ್ಲಿ, ದೇವರ ಪೂಜೆಯಾಗಿ ಇಲ್ಲಿ ಹೇರಳವಾಗಿ ಬಳಸ್ತಾರೆ. ಮಹಾನಾರಾಯಣ ಉಪನಿಷತ್ತಿನ ಮಂತ್ರಗಳನ್ನ, ಸರ್ವರ್ಣೆ ಮಹಾದೇವಿ, ಸಂಧ್ಯಾ ವಿದ್ಯೆ, ಸರಸ್ವತಿ, ಓಜೋಸಿ, ರಹೋಸಿ, ಬಲಮೋಸಿ, ಗಾಜೋಸಿ, ಇವೆಲ್ಲ ಮಂತ್ರಗಳು ಮಹಾನಾರಾಯಣ ಉಪನಿಷತ್ತಿನ ಮಂತ್ರಗಳು. ಯಜುರ್ವೇದದ ಮಹಾನಾರಾಯಣ ಉಪನಿಷತ್ತಿನ ಮಂತ್ರಗಳು. ಈ ಎಲ್ಲ ಮಂತ್ರಗಳು ಕೂಡ ಸಗುಣ ಬ್ರಹ್ಮನನ್ನ, ಸಾಕಾರ ಬ್ರಹ್ಮನನ್ನೇ ಪ್ರತಿಪಾದನೆ ಮಾಡ್ತಾರೆ. ಸಂಧ್ಯಾವಂದನದ ಆರಂಭದಲ್ಲಿರುವಂತಹ ವೇದವಾಕ್ಯ ಅಂದ್ರೆ ಮಾರ್ಜನದ ಮಂತ್ರ. ಮೊದಲು ಆಚಮನ, ಗೋಪಿಚಂದನ ಇತ್ಯಾದಿಗಳನ್ನು ಹಚ್ಕೊಂಡು ಆಚಮನ ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತೀವಿ, ಸಂಕಲ್ಪ ಮಾಡ್ತೀವಿ. ಅದಾದ ಬಳಿಕ ಮೊದಲಿರುವಂತಹ ವೇದವಾಕ್ಯ ಅಂದ್ರೆ ಆಮೋ ಹಿತಾಮೋಹ ಅಂತ ವೇದವಾಕ್ಯ. ಆ ವೇದವಾಕ್ಯದಲ್ಲಿ ಯೋಗ ಶಿವತಮೋರಸಃ
ಸಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ಅಂತ ವೇದವಾಕ್ಯನೇ ಇದೆ. ಯೋವಃ ಶಿವತಮೋ ರಸಃ, ಆಪಃ ಅಂದ್ರೆ ನೀರಿನಲ್ಲಿರುವ ಪರಮಾತ್ಮನ ರೂಪಗಳೇ, ನೀರಿನ ಅಭಿಮಾನಿ ದೇವತೆಗಳೇ, ಅವರ ಅಂತರ್ಯಾಮಿಯಾದ ಪರಮಾತ್ಮನ ನಾನಾ ರೂಪಗಳೇ. ಯಹ ವಹ ಶಿವತಮೋ ರಸಃ, ನಿಮ್ಮಲ್ಲಿ ಅತ್ಯಂತ ಮಂಗಳಕರವಾದಂಥ ಒಂದು ರಸ ಅಂದ್ರೆ ಒಂದು ಆನಂದ ಇದೆ. ಆ ಆನಂದವನ್ನು ನಮಗೂ ಸ್ವಲ್ಪ ಕೊಡ್ರಿ. ಸಸ್ಯ ಭಾಜಯತ ಇಹನಃ, ನಾವು ನಿಮ್ಮ ಉಪಾಸನೆ ಮಾಡ್ಲಿಕ್ಕೆ ಕೂತಿದ್ದೀವಿ, ನಮಗೆ ಏನು ಬೇಕಾಗಿದೆ? ನಿಮ್ಮನ್ನು ನಿರ್ಗುಣ ನಿರಾಕಾರ ಅಂತ ಉಪಾಸನೆ ಮಾಡಿ ನಾವು ನಿರ್ಗುಣ ನಿರಾಕಾರರು ಆಗುವಂಥದ್ದು, ನಿರ್ಗುಣವಾದಂಥ ಮುಕ್ತಿಯನ್ನು ಪಡ್ಕೊಳ್ಳೋದು ನಮ್ಮ ಉದ್ದೇಶ ಅಲ್ಲ. ನೀವು ಸಾಕಾರ ಸಗುಣ ಅಂತ ಉಪಾಸನೆ ಮಾಡಿ ನಿಮ್ಮ ಅನಂತ ಆನಂದ ಏನಿದೆ ಅದರಲ್ಲಿ ಒಂದು ಬಿಂದುವಿನಷ್ಟಾದರೂ ಆನಂದವನ್ನು ಜ್ಞಾನವನ್ನು ಪಡ್ಕೊಳ್ಳೋದು ನಮ್ಮ ಉದ್ದೇಶ. ಶಿವತಮಃ, ಶಿವ ಅಂತ ಕಲ್ಯಾಣ, ಅತ್ಯಂತ ಮಂಗಳಕರವಾದ ಶಿವ, ಶಿವತರ, ಶಿವಸಮ, ಅತ್ಯಂತ ಮಂಗಳಕರವಾದ ನಿಮ್ಮ ರಸ. ರಸ ಅಂದ್ರೆ ಆನಂದ ಸ್ವರೂಪದ ವೈಶಿಷ್ಟ್ಯ. ಸಸ್ಯ ಭಾಜಯತೆ ಹನಃ, ಅದರಲ್ಲಿ ಒಂದು ಪಾಲನ್ನು ನಮಗೂ ಕೊಡ್ರಿ ಅಂತ ಮಾರ್ಜನದ ಮಂತ್ರವೇ ಅವನನ್ನು ಕೇಳ್ತಿದೆ. ಮುಂದೆ ಹಿರಣ್ಯವರ್ಣ ಶಿವೇಃ ಪಾವಕ ಅಂತ ಹೇಳಿ ಅಘಮರ್ಷಣ ಇತ್ಯಾದಿಗಳನ್ನು ಮಾಡ್ತಾರಲ್ಲ, ಅಲ್ಲಿ ಪರಮಾತ್ಮನ ಸಾಕಾರದ ಪ್ರತಿಪಾದನೆ ಇದೆ. ಈ ಮಂತ್ರ ಹಿಂದೆ ಕೂಡ ಹೇಳಿದ್ದೆ. ಶಿವೇನ ಮಾ ಚಕ್ಷುಷಾ ಪಶ್ಯತಾಪಃ ಶಿವಯ ತನುವಾ ಉಪಸ್ಪೃಶತ ವಚಮ್ಮೆ. ಪರಮಾತ್ಮ ನಿರ್ಗುಣ ಅಂತ ತಿಳ್ಕೊಬೇಡ್ರಿ. ಪರಮಾತ್ಮನನ್ನು ನಾವು ಏನು ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಶಿವೇನ ಮಾ ಚಕ್ಷುಷಾ ಪಶ್ಯತಾಪಃ, ಆ ನೀರಿನಲ್ಲಿರುವ ಪರಮಾತ್ಮನ ರೂಪಗಳೇ, ನಮ್ಮನ್ನು ನೀವು ನಿಮ್ಮ ಮಂಗಳಕರವಾದ ಕಣ್ಣಿನಿಂದ ನೋಡ್ರಿ, ನಿನ್ನ ಕಣ್ಣು ನೋಟ ನನ್ನ ಮೇಲೆ ಬೀಳಲಿ. ಶಿವಯ ತನುವಾ ಉಪಸ್ಪೃಶತ, ನಿನ್ನ ಅತ್ಯಂತ ಆಪ್ಯಾಯಮಾನವಾದ ಸ್ಪರ್ಶ ನನ್ನ ಚರ್ಮಕ್ಕೆ ಆಗಲಿ. ನಾನು ನಿನ್ನನ್ನು ಕಣ್ಣಾರೆ ನೋಡಬೇಕು, ನಿನ್ನ ಆ ಸ್ಪರ್ಶ ನನಗಾಗಬೇಕು, ನಿನ್ನ ಧ್ವನಿ ನನಗೆ ಕೇಳಬೇಕು ಅಂತ ಹೀಗೆಲ್ಲ ಪರಮಾತ್ಮನನ್ನು ಬೇರೆ 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 ರೀತಿಯಲ್ಲಿ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವೆಲ್ಲ ಗುಣಗಳು ಉಳ್ಳವರು ಪರಮಾತ್ಮ ಅಂತ ಅನ್ನೋದನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಪ್ರತಿಪಾದನೆ ಮಾಡ್ತಾರೆ. ಮಹಾಭಾರತದಲ್ಲಿ ಇರ್ತದೆ, ತಂ ದೇವೋ ದರ್ಶಯಾಮಾಸ ಕೃತ್ವ ಹಯಶಿರೋ ಮಹತ್ ಸಾಂಗಾನ್ ಆವರ್ತಯನ್ ವೇದಾನ್ ಕಮಂಡಲ್ ತ್ರಿದಂಡ ಧೃತ್. ಹಯಗ್ರೀವ ರೂಪ ಪರಮಾತ್ಮ ತಾನು ಚತುರ್ಮುಖ ಬ್ರಹ್ಮನಿಗೆ ದರ್ಶನ ಕೊಟ್ಟ. ಹೇಗೆ ಅಂದ್ರೆ ಸಾಂಗಾನ್ ಆವರ್ತಯನ್ ವೇದಾನ್, ಸತತವಾಗಿ ಹಯಗ್ರೀವನ ಮುಖದಿಂದ ಮತ್ತು ಅವನ ಮೂಗಿನಿಂದ ಷಡಂಗ ಸಮೇತವಾದ ವೇದಗಳು ಹೊರಗೆ ಬರ್ತಾ ಇವೆ. ಆ ವೇದಗಳ ಶ್ರವಣ ನಮಗಾಗಬೇಕು. ಹೀಗೆ ಇದು ಶಬ್ದದ ಪ್ರತಿಪಾದನೆ ಆಯಿತು. ರೂಪದ ಪ್ರತಿಪಾದನೆ ಭೂಷಣ್ ಏಕರಸೆ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮೀನ್ ಸಮೂಹ ತೇಜೋ ಎಷ್ಟೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ನಿನ್ನ ಅತ್ಯಂತ ಮಂಗಳಕರವಾದ ರೂಪವನ್ನು ನಾನು ನೋಡಬೇಕಾಗಿದೆ, ಅದನ್ನು ನನಗೆ ತೋರಿಸು. ರೂಪದ ಪ್ರತಿಪಾದನೆ ಆಯಿತು, ಶಬ್ದದ ಪ್ರತಿಪಾದನೆ ಆಯಿತು, ಸ್ಪರ್ಶದ ಪ್ರತಿಪಾದನೆ ಆಯಿತು. ನಿನ್ನ ಸ್ಪರ್ಶದ ಅನುಭವ ನನ್ನ ಚರ್ಮಕ್ಕೆ ಆಗಲಿ, ನನ್ನನ್ನು ಮುಟ್ಟು, ನೀನು ಮುಟ್ಟಿ ನನ್ನನ್ನು ಸಂತೈಸು ಅಂತ ಪರಮಾತ್ಮನ ಕೇಳ್ಕೊಳ್ಳು. ರೂಪ, ರಸ, ರಸ ಅಂದ್ರೆ ನೀರಿನ ಗುಣ. ಆ ನೀರಿನ ಗುಣವನ್ನೇ ಯಹ ಶಿವತಮೋ ರಸಃ ಅಂತ ಆ ಮಾರ್ಜನ ಮಂತ್ರದಲ್ಲಿ ಕೇಳಿದೆ. ರಸ ಅಂದ್ರೆ ನೀರಿನ ಗುಣ. ಪಂಚಮಹಾಭೂತಗಳಲ್ಲಿ ಪೃಥ್ವಿಯಲ್ಲಿ ಗಂಧದ ಗುಣ, ನೀರಿನಲ್ಲಿ ರಸದ ಗುಣ, ಹೀಗೆ ಮತ್ತೆ ಬೆಂಕಿಯಲ್ಲಿ ರೂಪದ ಗುಣ, ಹೀಗೆ ಒಂದೊಂದರಲ್ಲಿ ಒಂದೊಂದು ಗುಣ. ಕೆಲವು ಕಡೆ ಎಲ್ಲಾ ಗುಣಗಳು ಇರ್ತವೆ. ಪರಮಾತ್ಮನಲ್ಲಿ ರೂಪ ಇದೆ ಅಂತ ಪ್ರತಿಪಾದನೆ ಮಾಡಿದೆ ಈಶಾವಾಸ್ಯ ಉಪನಿಷತ್ತು. ಎಷ್ಟೇ ರೂಪಂ ಕಲ್ಯಾಣತಮಂ ಸತ್ಯ ಪಶ್ಯಾಮಿ ಅಂತ ಹೇಳಿ. ಯೋಗ ಶಿವತಮೋ ರಸಃ, ಪರಮಾತ್ಮನಲ್ಲಿರುವ ರಸ ಅಂದ್ರೆ ಆನಂದ ಅನ್ನೋದನ್ನ ಆ ಮಾರ್ಜನದ ಮಂತ್ರ ಪ್ರತಿಪಾದನೆ ಮಾಡಿದೆ. ಅಘಮರ್ಷಣದ ಮಂತ್ರ ಪರಮಾತ್ಮನಲ್ಲಿ ಸ್ಪರ್ಶ ಅನ್ನುವ ಗುಣ ಇದೆ ಅಂತ ಪ್ರತಿಪಾದನೆ ಮಾಡಿದೆ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಶಬ್ದ ಇದೆ ಅಂತ ಅನ್ನೋದನ್ನ ಮಹಾಭಾರತದ ಆ ಹಯಗ್ರೀವನನ್ನು ವರ್ಣನೆ ಮಾಡುವಂಥ ಮಂತ್ರ ಪ್ರತಿಪಾದನೆ ಮಾಡಿದೆ. ಇಷ್ಟೆಲ್ಲ ಇದ್ದಾಗ ಆ ಪರಮಾತ್ಮನನ್ನ ನಿರ್ಗುಣ ನಿರಾಕಾರ, ಅವನಿಗೆ ಯಾವುದೇ ಆಕಾರವಿಲ್ಲ, ಆ ಆಕಾರವನ್ನು ನಾವು ನೋಡೋದು ಸಾಧ್ಯವಿಲ್ಲ, ಇದ್ರಲ್ಲೂ ನಾವು ನೋಡೋದು ಅಂತ ವಾದಿಸ್ತೀರಿ. ಇಂಥ ನಿರ್ಗುಣವಾದಂತಹ ನಿರಾಕಾರನಂತಹ ಪರಮಾತ್ಮನನ್ನ ಉಪಾಸನೆ ಮಾಡಿದರೆ ನಮಗೇನು ಸಿಗಬೇಕು ಅದನ್ನು ವಿಚಾರ ಮಾಡಬೇಕಲ್ಲ ನಾವು. ಇಷ್ಟೆಲ್ಲ ವೇದಗಳು ಹೀಗೆಲ್ಲ ಪ್ರತಿಪಾದನೆ ಮಾಡ್ತೇವೆ, ಪರಮಾತ್ಮನ ಸ್ವರೂಪವನ್ನು ಪ್ರತಿಪಾದನೆ ಮಾಡ್ತೇವೆ, ಅವನ್ನೆಲ್ಲ ಕೊಂಡು ಯಾಕೆ ಬಿಡ್ತೀರಿ ನೀವು? ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತಿದೆ, ನಿನ್ನೆ ನಾವು ನೋಡಿದ್ವಿ. ಯಾವನಿಂದ ಈ ಜಗತ್ತೆಲ್ಲವೂ ಹುಟ್ಟಿದೆಯೋ
ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತೆ. ಹುಟ್ಟಿದ ಮೇಲೆ ಆ ಪರಮಾತ್ಮನ ನೆರವಿನಿಂದಲೇ ಅವು ಬದುಕಬೇಕು. ಎತ್ ಸ್ವಯಂತೆ ಅಭಿಸಂಬಿಸಂತೆ, ಬದುಕಿ ಕೊನೆಯ ಒಂದು ದಿವಸ ಪರಮಾತ್ಮನ ಒಳಗೆ ಹೋಗಿ ಪ್ರವೇಶ ಮಾಡಬೇಕು. ಸೃಷ್ಟಿ, ಸ್ಥಿತಿ, ಪ್ರಳಯ ಮೂರದು ವರ್ಣನೆ ಆ ತೈತರಿಯ ಉಪನಿಷತ್ತಿನ ಆ ಮಾತಿನಲ್ಲಿ ಬಂತು. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಸ್ವಯಂತೆ ಅಭಿಸಂಬಿಸಂತಿ ಸದ್ವಿಜಿಜ್ಞಾಸತ್ವ. ಆ ಪರಮಾತ್ಮನ ತಿಳ್ಕೋ, ತದ್ ಬ್ರಹ್ಮೇತೆ, ಅದನ್ನೇ ಪರಮಾತ್ಮನ ಉಪಾಸನೆ ಮಾಡು ಅಂತ ಹೇಳಿದ್ರು. ಇವರು ಅಲ್ಲಿದ್ದ ಆ ಪರಮಾತ್ಮನ ಸ್ಥಿತಿಕರ್ತೃತ್ವ ಲಯಕರ್ತೃತ್ವಗಳನ್ನ ಸರ್ಜರಿ ಮಾಡಿ ತೆಗೆದು ಹಾಕಿಬಿಡಬೇಕು, ಕೇವಲ ಪರಮಾತ್ಮನ ಉಪಾಸನೆ ಮಾಡಬೇಕು ಅಂತ ಅದಕ್ಕೆ ಅರ್ಥ ಮಾಡಿದರು. ಗಂಗಾ ನದಿಯಲ್ಲಿ ಮನೆ ಅಂತಂದ್ರೆ ನದಿಯಲ್ಲಿ ಮನೆ ಅಂತ ಅರ್ಥ ಅಲ್ಲ, ಗಂಗಾ ನದಿಯ ತೀರದಲ್ಲಿ ಮನೆ ಅಂತ. ಹೇಗೆ ಆ ಗಂಗಾ ನೀರಿನ ಪ್ರವಾಹ ಇದೆಯಲ್ಲ, ಆ ಪ್ರವಾಹ ಅನ್ನೋದನ್ನು ತೆಗೆದು ಹೋಗೋದು ತೀರ ಅಂತ ಹೇಗೆ ಮಾತ್ರ ಅರ್ಥ ಮಾಡ್ತೀವೋ ಹಾಗೆ ಇಲ್ಲಿಯೂ ಅರ್ಥ ಮಾಡಬೇಕು ಅಂತ ಪ್ರತಿಯೊಂದು ವೇದ ವಾಕ್ಯಕ್ಕೂ ಹೀಗೆ ಸರ್ಜನೆ ಮಾಡಿ ಹೊರಟರು ಇವರು. ನಿರ್ಗುಣ ನಿರಾಕಾರಣ ಅಂತ ಪರಮಾತ್ಮನ ಉಪಾಸನೆ ಮಾಡಿ ಹೊರಟರು. ಆದರೆ ಒಟ್ಟಾರೆ ಇಡೀ ವೇದಗಳಲ್ಲಿ ಎಲ್ಲಾ ಪುರಾಣಗಳಲ್ಲಿ ಇರುವಂಥ ಉಪಾಸನೆ ಎಲ್ಲವೂ ಕೂಡ ಸಗುಣಂದು ಮತ್ತು ಸಾಕಾರನಾಥ ಪರಮಾತ್ಮಂದೇ ಉಪಾಸನೆ. ಹೀಗೆ ಆ ಪರಮಾತ್ಮ ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಈ 4 ವೇದ ಭಾಗಗಳು ಮತ್ತೆ ರಾಮಾಯಣ ಮಹಾಭಾರತಗಳು 2 ಇತಿಹಾಸಗಳು, ಭಾಗವತ ಸೇರಿದಂತೆ 18 ಪುರಾಣಗಳು, ಇವೆಲ್ಲವೂ ಆತ ಸಗುಣ ಅಂತ ಹೇಳಿ ಸಾಕಾರ ಅಂತ ಹೇಳಿ ವಾಚ್ಯನಾಗಿದ್ದಾನೆ. ಅದರಲ್ಲಿ ಯಾವುದೋ ಪರಮಾತ್ಮನ ಹೇಳ್ತದೆ, ಇನ್ನೊಂದು ಯಾವುದೋ ಹೇಳೋದಿಲ್ಲ ಅನ್ನೋ ವಿಭಾಗ ಸರಿಯಲ್ಲ. ಎಲ್ಲವೂ ಪರಮಾತ್ಮನನ್ನೇ ಹೇಳೋದು, ಪರಮಾತ್ಮನಿಗಾಗಿಯೇ ಮತ್ತೊಂದು ಬೇರೆ ಏನು ಹೇಳಿದ್ರು ಅದೆಲ್ಲ ಪರಮಾತ್ಮನ ಸಲುವಾಗಿ ಹೇಳೋದು. ಇದನ್ನ ತಿಳ್ಕೊಳ್ಬೇಕು. ಅದರಲ್ಲಿ ಕೆಲವು ಪ್ರಮಾಣ, ಕೆಲವು ಅಪ್ರಮಾಣ, ಈ ಯಾವ ವಿಭಾಗವೂ ಸಲ್ಲದು. ಕಿಂಚಾಖಂಡೇತ್ರ ವಾಕ್ಯಾನಿ ಕಿಂಚಿತ್ ವಿಗತತೇನ ಹಿ ಸಾನ್ಯದ್ಭೆದುರಭಾವಂ ಚೇತ್ ಜಾಡ್ಯಾದೇಹ ಕನ್ಯ ಶೋಭತೆ. ನಿನ್ನೆ 34 ಶ್ಲೋಕ ಮುಕ್ತಾಯ ಕಂಡಿತ್ತು. 35 ಮತ್ತು 36 ಈ ಶ್ಲೋಕದಲ್ಲಿ ಇವತ್ತು ಒಟ್ಟಿಗೆ ನೋಡ್ಬೇಕೀಗ. ಈ ಪರಮಾತ್ಮ ಅಖಂಡನಾಗಿದ್ದಾನೆ. ಅಖಂಡ ಅಂದ್ರೆ ಅಖಂಡವಾದ ಒಂದು ಹಣ್ಣು, ಅಖಂಡವಾದ ಒಂದು ಭಕ್ಷ್ಯ ನಾವು ಅಂತೀಯಲ್ಲ, ಇಡಿಯಾದ್ದು ಅಂತ ಅರ್ಥ. ನಮ್ಮ ದೃಷ್ಟಿಯಿಂದ ಇಡಿಯಾದದ್ದು, ಅದ್ರಲ್ಲಿ ತುಣುಕೇನಿಲ್ಲ. ಆದ್ರೆ ಒಂದು ಭಕ್ಷ್ಯವನ್ನ, ಒಂದು ಹಣ್ಣನ್ನ, ಒಂದು ಯಾವುದೋ ಚಪಾತಿಯನ್ನ ಕತ್ತರಿಸಬಹುದು. ಆಮೇಲೆ ಮೊದಲು ಅದು ಅಖಂಡ, ಆಮೇಲೆ ಕತ್ತರಿಸಬಹುದು. ಪರಮಾತ್ಮ ಅಖಂಡ ಅಂತ ನಾವು ಅಂತೀವಿ, ಅವರು ಅಂತಾರೆ. ನಾವ್ಯಾಕೆ ಅಂತೀವಿ ಅಂತಂದ್ರೆ, ಪರಮಾತ್ಮನನ್ನ ನೀವು ತುಂಡರಿಸಲಿಕ್ಕೆ ಬರೋದಿಲ್ಲ. ಪರಮಾತ್ಮ ಭಿನ್ನ ಭಿನ್ನನಾಗಿ ಕಂಡರೂ ಕೂಡ, ರಾಮ ಕೃಷ್ಣ ಮೊದಲಾದ ಬೇರೆ ಬೇರೆ ರೂಪಗಳಿಂದ ಕಂಡರೂ ಕೂಡ ಆ ಯಾವ ರೂಪವೂ ಬೇರೆ ಬೇರೆ ಅಲ್ಲ, ಅವೆಲ್ಲವೂ ರೂಪವೂ ಕೂಡ ಅಭಿನ್ನವೇ ಆಗಿವೆ. ಆ ದೃಷ್ಟಿಯಿಂದ ಪರಮಾತ್ಮನನ್ನು ನಾವು ಅಖಂಡ ಅಂತ ನಾವು ಹೇಳ್ತೀವಿ, ಉಪಾಸನೆ ಮಾಡ್ತೀವಿ. ಹಾಗೆ ಅವರು ಅಖಂಡ ಅಂತಾರೆ. ಅಖಂಡ ಅಂದ್ರೆ ನಿರ್ವಿಶೇಷ, ಯಾವುದೇ ಗುಣ ಇಲ್ಲದೆ ಇದ್ದು ಅಂತಾರೆ. ಯಾವುದೇ ಗುಣ ಇಲ್ಲದೆ ಇದ್ದ ಮೇಲೆ ಸತ್ಯಂ, ಜ್ಞಾನಂ, ಅನಂತಂ ಬ್ರಹ್ಮ ಈ ಎಲ್ಲ ವೇದವಾಕ್ಯಗಳು ಪರಮಾತ್ಮನ ಏನಂತ ಪ್ರತಿಪಾದನೆ ಮಾಡ್ಯಾವೆ. ಯಾವುದೇ ಶಬ್ದ ಆದರೂ ಪರಮಾತ್ಮ, ಒಂದು ಯಾವುದೇ ವಸ್ತುವನ್ನಾದರೂ ಪರಮಾತ್ಮನ ಬಿಡ್ರಿ, ಜಗತ್ತಿನಲ್ಲಿ ಯಾವುದೇ ವಸ್ತು ಆದರೂ ಒಂದು ಶಬ್ದದಿಂದ ಹೇಳಲ್ಪಡ್ತದೆ ಅಂತಂದ್ಮೇಲೆ ಏನೋ ಒಂದು ಗುಣ ಹೇಳ್ತದೆ ಅಂತ ಅರ್ಥ. ಇವನು ಮನುಷ್ಯ ಅಂತಂದ್ರೆ ಮನುಷ್ಯನಿಗೆ ಇರಬೇಕಾದಂಥ 2 ಕೈ 2 ಕಾಲೆಲ್ಲ ಅವನಿಗಿವೆ ಅಂತ ಅರ್ಥ. ಹಾಗೆ ಇವನು ಅಧಿಕಾರಿ ಅಂತಂದ್ರೆ ಆ ಅಧಿಕಾರ ಚೆನ್ನಾಗಿದ್ದಾನೆ, ಆ ಅಧಿಕಾರದ ಪದವಿಯಿಂದ ಮಾಡಬೇಕಾದ ಕೆಲಸಗಳನ್ನೆಲ್ಲ ಮಾಡಬಲ್ಲವನಾಗಿದ್ದಾನೆ ಅಂತ ಅರ್ಥ. ಇವನು ಕಪ್ಪು ಅಂದ್ರೆ ಕಪ್ಪು ಬಣ್ಣ ಉಳ್ಳವನು ಅಂತ ಅರ್ಥ. ಇವನು ಬಿಳಿ ಅಂತಂದ್ರೆ ಬಿಳಿ ಬಣ್ಣ ಉಳ್ಳವನು ಅಂತ ಅರ್ಥ. ಇವನು ಒಳ್ಳೆಯವನು, ಇವನು ಕೆಟ್ಟವನು. ಜಗತ್ತಿನಲ್ಲಿ ಯಾವುದೇ ಶಬ್ದ ತಗೊಂಡ್ರು ಆ ಶಬ್ದ ಒಂದಲ್ಲ ಒಂದು ಗುಣವನ್ನು ಹೇಳದೆ ಸುಮ್ಮನೆ ವಸ್ತುವನ್ನು ಹೇಳೋದಿಲ್ಲ. ಸುಮ್ಮನೆ ವಸ್ತುವನ್ನು ಹೇಳ್ತದೆ ಅನ್ನೋದಕ್ಕೆ ಅರ್ಥನೇ ಇಲ್ಲ. ಗಡಿಗೆ, ಗೋಡೆ ಏನು ತಗೊಂಡ್ರು, ಮತ್ತೊಂದು ವಸ್ತುವನ್ನು ತಗೊಂಡು ಅದು ಒಂದಲ್ಲ ಒಂದು ಗುಣವನ್ನು ಹೇಳಲೇಬೇಕು. ಪರಮಾತ್ಮನನ್ನು ವೇದಗಳು ಹೇಳಬೇಕಾದ್ರೆ, ಮಹಾಭಾರತ, ರಾಮಾಯಣ, ಭಾಗವತಾದಿಗಳು ಹೇಳಬೇಕಾದ್ರೆ ಆ ಪರಮಾತ್ಮನ ನಾವು ಏನಂತ ಹೇಳಬೇಕು. ಯಾಕಂದ್ರೆ ಅವೆಲ್ಲವೂ ಒಂದೊಂದು ಶಬ್ದಗಳು ಒಂದು ಗುಣವನ್ನು ಹೇಳಬೇಕು. ನೀವು ಪರಮಾತ್ಮನ ನಿರ್ಗುಣ ಅಂತೀರಿ. ಅದಕ್ಕೆ ಅವರು ಒಂದು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ.
ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ವೇದವಾಕ್ಯ. ಈ ತೈತ್ರಿಯ ಉಪನಿಷತ್ತಿನ ಮಾತು ಪರಮಾತ್ಮನ ಸತ್ಯ ಅಂತ ಹೇಳ್ತಿಲ್ಲ, ಅಸತ್ಯ ಅಲ್ಲ ಅಂತ ಹೇಳ್ತಿದೆ. ಹಾಗೆ ಪರಮಾತ್ಮನನ್ನ ಅನಂತ ಅಂತ ಹೇಳ್ತಿಲ್ಲ, ಅಂತ ಅಲ್ಲ ಅಂತ ಹೇಳ್ತಿದೆ. ಅನಂತ ಅಂದ್ರೆ ಕೊನೆ ಇಲ್ಲದೆ ಇದ್ದವನು ಅರ್ಥ. ಕೊನೆ ಇಲ್ಲದೆ ಇದ್ದವನು ಅರ್ಥ ಅಲ್ಲ, ಕೊನೆ ಇದ್ದವನಲ್ಲ. ನಮ್ಮ ನಿಮ್ಮಂತ ಒಂದು ದಿವಸ ಸಾಯುವವನು ಅಲ್ಲ, ಹೀಗರ್ಥ. ಜ್ಞಾನ, ಪರಮಾತ್ಮ ಜ್ಞಾನ ಉಳ್ಳವನು ಅಂತ ತಿಳ್ಕೊಬೇಡ್ರೆ ಅಜ್ಞಾನ ಇಲ್ಲದೆ ಇದ್ದವನು ತಿಳ್ಕೊಳ್ರಿ. ಹೀಗೆ ಅವರು ಆ ಪ್ರತಿಯೊಂದನ್ನು ಸ್ವಲ್ಪ ಅರ್ಥಾಂತರ ಮಾಡಿ ಅದನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಹೀಗಿರೋದ್ರಿಂದ ಉಪನಿಷತ್ತಿನ ಪ್ರತಿಯೊಂದು ಮಾತು, ರಾಮಾಯಣ ಮಹಾಭಾರತಾದಿಗಳಲ್ಲಿ ಬರುವಂತಹ ಪ್ರತಿಯೊಂದು ವರ್ಣನೆ ಆ ಪರಮಾತ್ಮನನ್ನ ಹೇಳಬಹುದು. ಆದ್ರಿಂದ ವೇದಗಳು ಸಾರ್ಥಕ, ವೇದಗಳು ಅಪ್ರಮಾಣ ಆಗಬೇಕಾಗಿಲ್ಲ. ನಿಮ್ಮ ದೃಷ್ಟಿಯಿಂದ ವೇದ ಎಲ್ಲ ಅಪ್ರಮಾಣ ಅಂತ ನಾವು ಅವ್ರನ್ನ ಖಂಡಿಸಿದ್ವಿ. ಹಾಗಲ್ಲ, ವೇದಗಳೆಲ್ಲ ಸಾರ್ಥಕಗಳೇ. ಪರಮಾತ್ಮನಿಗೆ ಆಯಾ ಗುಣಗಳನ್ನು ಹೇಳದೆ ಹೋದ್ರೂ ಕೂಡ ಪರಮಾತ್ಮ ಏನು ಅಲ್ಲ ಅಂತ ಹೇಳ್ತೀವಿ, ಏನು ಹೌದು ಅಂತ ಹೇಳ್ತಿಲ್ಲ, ಏನು ಅಲ್ಲ ಅಂತ ಹೇಳ್ತೀವಿ. ಹೀಗೆ ಅವರು ಅಭಿಪ್ರಾಯ ಪಡ್ತಾರೆ. ಅದು ಸರಿಯಲ್ಲ. ಯಾಕೆಂತಂದ್ರೆ ಈ ಸತ್ಯ ಜ್ಞಾನ ಮೊದಲಾದ ಪದಗಳಿವೆಯಲ್ಲ, ಸತ್ಯ ಜ್ಞಾನ ಮೊದಲಾದ ಈ ಪದಗಳು ಅವೆಲ್ಲ ಆ ಗುಣಗಳು, ಅವೆಲ್ಲ ಪರಮಾತ್ಮನ ಸ್ವರೂಪವು ಅಥವಾ ಪರಮಾತ್ಮನಿಗೂ ವಿಶೇಷಣಗಳು ಅಂತ ನಿಮ್ಮನ್ನು 2 ಪ್ರಶ್ನೆ ಕೇಳ್ತೀವಿ. ಈ 2 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಅದರಲ್ಲಿ ಯಾವುದಾದ್ರು ಒಂದು ಆಯ್ಕೆಯನ್ನು ಸ್ವೀಕಾರ ಮಾಡಿ ಅದರಲ್ಲಿ ಒಂದಕ್ಕೆ ನೀವು ಉತ್ತರ ಕೊಡಬೇಕು, ಅದನ್ನು ಮುಂದುವರಿಸಬೇಕು. ಆದರೆ ನಿಮಗೆ ಈ 2 ಆಯ್ಕೆಗಳಲ್ಲಿ ಯಾವುದೊಂದನ್ನು ತಗೊಂಡ್ರೂ ನಿಮಗದು ಕಂಟಕವೇ. ಹೀಗೆ ಹೇಳ್ತಿದ್ದಾರೆ. ಸತ್ಯತ್ವ, ಜ್ಞಾನತ್ವ, ಆನಂದತ್ವ, ಅನಂತತ್ವ ಮೊದಲಾದ ಗುಣಗಳಿವೆಯಲ್ಲ, ಇವೆಲ್ಲ ಬ್ರಹ್ಮಾತ್ಮಕ ಅಂದ್ರೆ ಬ್ರಹ್ಮನಿಂದ ಅಭಿನ್ನ, ಪರಬ್ರಹ್ಮನಿಂದ ಅಭಿನ್ನವೋ ಅಥವಾ ಪರಬ್ರಹ್ಮನಿಗೆ ಅವು ವಿಶೇಷಣಗಳು. ವಿಶೇಷಣ ಅಂತಂದ್ರೆ ಭಿನ್ನ ಅಂತ ಅರ್ಥ. ಅದಕ್ಕೆ ಮೊದಲನೇ ವಿಕಲ್ಪವನ್ನು ಅವರು ಒಪ್ಕೊಂಡ್ರೆ, 2 ಆಯ್ಕೆಗಳಿವೆ, ಆ 2 ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆಯನ್ನು ಅವರು ಒಪ್ಕೊಂಡ್ರೆ ಪರಮಾತ್ಮನ ಸ್ವರೂಪವೇ ಅವೆಲ್ಲ. ಈ ಸತ್ಯತ್ವ ಅಭಾವ, ಅಜ್ಞಾನಾಭಾವ, ಅಂತಾಭಾವ, ಇವೆಲ್ಲ ಗುಣಗಳೇನಿವೆ ಪರಮಾತ್ಮನ ಸ್ವರೂಪ ಅಂತ ಹೀಗೆ ಹೇಳಿಬಿಟ್ರೆ, ಹಾಗೆ ಹೇಳಿದ್ರೆ ಅಭಾವಭಾವಸ್ಯಾಭಾವ ಭಾವರೂಪಸ್ಯ ಕಸ್ಯತೋ ಭಾವಾಭಾವ ವಿಶೇಷಾಣಾಂ ಅಭಾವ ಅವಿಶೇಷಣಃ ಅನ್ನುವಂಥ 36ನೇ ಶ್ಲೋಕ ಅದಕ್ಕೆ ಉತ್ತರ ಕೊಡ್ತದೆ. ಜಗತ್ತಿನಲ್ಲಿ ಸಂಗತಿಗಳು 2, ಭಾವವಸ್ತು ಅಭಾವ ವಸ್ತು. ಇವನ್ನೆಲ್ಲ ನಾವು ನೋಡ್ತೀವಲ್ಲ, ಪುಸ್ತಕ ಇದೆ, ಇದು ಭಾವ ಅಂತ ಹೇಳ್ತಾರೆ. ಅಲ್ಲಿ ಪುಸ್ತಕ ಇಲ್ಲ, ಪುಸ್ತಕದ ಅಭಾವ. ಹೀಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಂತ 2 ರೀತಿಯಾದ ಸಂಗತಿಗಳು. ಇವೆರಡನ್ನು ಬಿಟ್ಟು ಬೇರೆ ಯಾವ ಸಂಗತಿಗಳು ಜಗತ್ತಿನಲ್ಲಿ ಇಲ್ಲ. ಒಂದು ಇದೆ ಅಂತ ತಿಳಿಯುವ ಸಂಗತಿ, ಮತ್ತೊಂದು ಇಲ್ಲ ಅಂತ ತಿಳಿಯುವ ಸಂಗತಿ. ಪುಸ್ತಕದ ಅಭಾವ, ನೀರಿನ ಅಭಾವ, ಮತ್ತೊಂದು ಯಾವುದೇ ವಸ್ತುವಿನ ಅಭಾವ. ಹೀಗೆ ಭಾವ ಅಭಾವ 2 ವಸ್ತುಗಳಿವೆ. ಪರಮಾತ್ಮ ಈ ಭಾವ ಮತ್ತು ಅಭಾವಗಳಲ್ಲಿ ಏನಾಗಿದ್ದಾನೆ ಅದನ್ನು ಹೇಳಿದೆ. ಪರಮಾತ್ಮ ಭಾವ ಆಗಿದ್ದಾನೆ, ಭಾವರೂಪ ವಸ್ತು ಆಗಿದ್ದಾನೆ ಅಂತ ನೀವು ಹೇಳಿದರೆ, ಆ ಪರಮಾತ್ಮನಲ್ಲಿ ಅಸತ್ಯತ್ವದ ಅಭಾವ, ಆನಂದದ ಅಭಾವ ಮತ್ತೆ ಅಜ್ಞಾನದ ಅಭಾವ ಇದನ್ನೆಲ್ಲ ಒಪ್ಪಲಿಕ್ಕೆ ಹೋದ್ರೆ ಮತ್ತೆ ಅವೆಲ್ಲ ಪರಮಾತ್ಮನಿಂದ ಅಭಿನ್ನ ಅಂತ ಹೇಳಿದೆ. ಹಾಗಾದರೆ ಪರಮಾತ್ಮ ಅಭಾವ ಸ್ವರೂಪನಾಗಿ ಹೋದ. ಮೂಲತಃ ಭಾವಸ್ವರೂಪನಾಗಿರಬೇಕಾದವನು ಮತ್ತು ನೀವು ಎಲ್ಲರೂ ಕೂಡ ಪರಮಾತ್ಮನನ್ನು ಭಾವಸ್ವರೂಪ ಅಂತ ಒಪ್ಪಿದವರು. ಭಾವಸ್ವರೂಪನಾದ ಪರಮಾತ್ಮನಲ್ಲಿ ಅಭಾವ ರೂಪವಾದ ಗುಣಗಳನ್ನು ನೀವು ಒಪ್ಪಿದ್ರಿ. ಅಭಾವ ರೂಪವಾದ ಗುಣಗಳನ್ನು ಒಪ್ಪಿದ್ರೆ ಪರಮಾತ್ಮ ಕೂಡ ಅಭಾವ ಸ್ವರೂಪ ಅಂತ ಆಗಿ ಹೋದ. ಇದು ನಿಮಗಾಗಲಿ ನಮಗಾಗಲಿ ಯಾರಿಗೂ ಕೂಡ ಒಪ್ಪಿಗೆ ಆಗುವಂಥ ವಿಷಯ ಅಲ್ಲ. 2ನೇ ಪಕ್ಷವೂ ಕೂಡ ಸರಿಯಲ್ಲ. ಇವೆಲ್ಲ ಗುಣಗಳು ಈ ಉಪನಿಷತ್ತು ಹೇಳುವಂಥ, ಮಹಾಭಾರತ ರಾಮಾಯಣಾದಿ ಪುರಾಣಗಳು ಹೇಳುವಂಥ ಎಲ್ಲ ವಿಶೇಷಣಗಳೇನಿವೆ, ಎಲ್ಲ ಪದಗಳು, ಎಲ್ಲ ಶಬ್ದಗಳೇನಿವೆ ಪರಮಾತ್ಮನ ಗುಣಗಳನ್ನು ಹೇಳ್ತವೆ. ಅವೆಲ್ಲ ಪರಮಾತ್ಮನ ವಿಶೇಷಣ ಅಂತ ಹೇಳಿದ್ರೆ ಆ ವಿಶೇಷಣ ಅಂತ ಅನ್ನೋದು ಆ 2ನೇ ಆಯ್ಕೆಯು ಕೂಡ ನಿಮಗೆ ಒಪ್ಪಿಗೆ ಆಗುವಂಥ ಆಯ್ಕೆ ಅಲ್ಲ. ಯಾಕೆ? ಅವಿಶೇಷಣ
ಪರಮಾತ್ಮ ಯಾವುದೇ ವಿಶೇಷಣಗಳು ಉಳ್ಳವನಲ್ಲ ಅಂತ ನೀವು ಇಲ್ಲಿ ತನಕ ಹೇಳ್ತಾ ಬಂದಿದ್ದೀರಿ. ಭಾವಾಭಾವ ವಿಶೇಷಾಣಾಂ ಅಭಾವಾತ್ ಅವಿಶೇಷಿಣಃ. ಪರಮಾತ್ಮ ಅವಿಶೇಷಿ, ನಿರ್ವಿಶೇಷ, ನಿರ್ಗುಣ ಅಂತ ಹೇಳ್ತಾ ಬಂದಿದ್ದೀರಿ. ಅವನಲ್ಲಿ ಯಾವುದೇ ಗುಣ, ಯಾವುದೇ ವಿಶೇಷಣ, ಯಾವುದೇ ಅಬ್ಜೆಕ್ಟಿವ್ ಅವನಲ್ಲಿ ಇರಬಾರದು. ನಿಮ್ಮ ಒಪ್ಪಿಗೆಯ ಪ್ರಕಾರ, ನಿಮ್ಮ ಪೂರ್ವಾಚಾರ್ಯರು ಒಪ್ಪಿಸಿ ಅದನ್ನು ಮಂಡನೆ ಮಾಡಿದ ಪ್ರಕಾರ ಯಾವುದೇ ಇಂಥ ವಿಶೇಷಣ ಅವನಲ್ಲಿರಬಾರದು. ಪರಮಾತ್ಮನಲ್ಲಿ ಈಗ ನೀವು ಒಂದು ವಿಶೇಷಣವನ್ನು ಒಪ್ಪಲಿಕ್ಕೆ ಹೊರಟಿಬಿಟ್ರೆ ಹಿಂದೆ ನಿಮ್ಮ ಪೂರ್ವಾಚಾರ್ಯ ಏನು ಒಪ್ಪಿದ್ರು ಅದಕ್ಕೆ ವಿರುದ್ಧವಾಗಿ ಮಾತಾಡಿದಂತಾಯಿತು. ಹಾಗಾಗಿ ಅಖಂಡನಾದ ಪರಮಾತ್ಮನಲ್ಲಿ ಯಾವ ಪುರಾಣವೇ ಆಗಲಿ, ಯಾವ ವೇದವೇ ಆಗಲಿ ಏನನ್ನೂ ಹೇಳೋದೇ ಸಾಧ್ಯವಿಲ್ಲ. ಒಂದಲ್ಲ ಒಂದು ಗುಣವನ್ನು ಹೇಳಬೇಕು ಅಥವಾ ಅಭಾವವನ್ನಾದರೂ ಹೇಳಬೇಕು. ಯಾಕೆಂದ್ರೆ ಜಗತ್ತಿನಲ್ಲಿ ಪ್ರತಿಯೊಬ್ಬನು ಕೂಡ ಮಾತಾಡ್ತಿದ್ದಾನೆ ಅಂತಂದ್ರೆ ಒಂದು ಅಭಾವದ ಬಗ್ಗೆ ಮಾತಾಡ್ತಿದ್ದಾನೆ ಅಥವಾ ಭಾವದ ಬಗ್ಗೆ ಮಾತಾಡ್ತಿದ್ದಾನೆ. ನಾವು ಹೇಳಬೇಕು, ಇಂಥ ಊರಿನಲ್ಲಿ ಇನ್ನೊಬ್ಬರು ಇದ್ದಾರೆ ಅಂದ್ರೆ ಭಾವದ ಬಗ್ಗೆ ಮಾತಾಡಿ. ಅವರಿಗೆ ಸಾಕಷ್ಟು ಅಧಿಕಾರ ಇದೆ, ಧನ ಇದೆ, ಸಂಪತ್ತಿದೆ, ಇದು ಇರೋದ್ರ ಬಗ್ಗೆ ಮಾತಾಡಿ. ಅವ್ರ ಮನೆ ಪಕ್ಕದಲ್ಲಿ ಮತ್ತೊಬ್ಬರು ಇದ್ದಾರೆ, ಅವ್ರ ಹತ್ರ ಜೀವನ ನಡೆಸಬೇಕಾದ ದುಡ್ಡಿಲ್ಲ, ಬಡವರಾಗಿದ್ದಾರೆ, ಅದು ಇಲ್ಲದೇ ಇದ್ದದ್ದು ಮಾತಾಡಿ. ಏನೇ ಶಬ್ದವನ್ನು ಬಳಕೆ ಮಾಡಿದ್ರು ಒಂದು ಇಲ್ಲ ಅಂತ ಹೇಳಬೇಕು, ಒಂದು ಇದೆ ಅಂತ ಹೇಳಬೇಕು. ಅದನ್ನು ಬಿಟ್ಟು ಬೇರೆ ಯಾವ ಮಾತು ಯಾವುದೇ ಭಾಷೆಯಲ್ಲೂ, ಅದು ವೇದವೇ ಆಗಲಿ, ಪುರಾಣವೇ ಆಗಲಿ, ಮತ್ತೊಂದು ಎಂಥ ದೊಡ್ಡ ಗ್ರಂಥವೇ ಆಗಲಿ, ಎಂಥ ಘನಪಂಡಿತನೇ ಆಗಲಿ, ಇದೆ ಅಂತ ಆದ್ರೂ ಮಾತಾಡಬೇಕು, ಇಲ್ಲ ಅಂತ ಆದ್ರೂ ಮಾತಾಡಬೇಕು. ನನ್ನ ಹತ್ರ ದುಡ್ಡಿದೆ ಅಥವಾ ದುಡ್ಡಿಲ್ಲ ಬಿಟ್ಟು ಮೂರನೇದಾಗಿ ಏನನ್ನೂ ಮಾತಾಡೋದೇ ಸಾಧ್ಯವಿಲ್ಲ. ಹೀಗಿರುವಾಗ ಯಾವುದೇ ಶಬ್ದ, ವೇದದ ಶಬ್ದ ಆಗಲಿ, ಪುರಾಣದ ಶಬ್ದವೇ ಆಗಲಿ, ಪರಮಾತ್ಮನೇನೇ ಹೇಳಿದ್ರೆ ಆ ಗುಣ ಬಂತು. ಅವನಲ್ಲಿ ಒಂದು ಅಭಾವ ಬಂತು, ಒಂದು ಭಾವ ಬಂತು. ಅವೆಲ್ಲ ಗುಣಗಳನ್ನು ಕೇಳಿ ಪರಮಾತ್ಮ ನಿರ್ಗುಣ ಅನ್ನುವಂಥ ನಿಮ್ಮ ಮೂಲ ಸೇಳಿದೆ, ನಿಮ್ಮ ಸಿದ್ಧಾಂತದ ತಿರುಳು, ಅದಕ್ಕೆ ಭಂಗ ಬರುವಂತೆ ಆಯಿತು. ಮತ್ತೆ ಅದು ನಿಮಗೆ ಒಪ್ಪಿಗೆ ಆಗುವಂಥ ವಿಷಯ ಅಲ್ಲ. ಯೋ ವೇದ ವೇದಿತಾರ್ಥಾನಾಂ ನಿತ್ಯಂ ಸಂಸ್ಯಾಗ ಸಂಶವಿ ವೇದಭಾಷೋ ವಿಪಸ್ಥಿತಿ ಏಷ ನಿಶ್ಚೀಯಕಾಂತಕಃ. ಈಗ ಆಚಾರ್ಯ ಅದ್ವೈತ ಮತ್ತು ನಿರಾಕರಣೆಯಿಂದ ಮುಗಿಸಿದರು, ಹೆಚ್ಚು ಕಡಿಮೆ ಮುಗೀತು. ಇನ್ನೂ ಕೆಲವು ವಿಷಯಗಳಿವೆ. ಇದ್ರ ಮುಂದೆ ಇನ್ನು ಕೆಲವು 4000 ಶ್ಲೋಕಗಳಾದ ಬಳಿಕ ನಾಸ್ತಿಕ ಮತ್ತು ನಿರಾಕರಣೆ ಆಗಬೇಕು. ಅದನ್ನು ಹೇಳಿ ಅದಕ್ಕೊಂದು 37ನೇ ಪದ್ಯದಲ್ಲಿ ಅದರ ಸಾರಾಂಶ ಏನು ಅಂತ ಹೇಳಿದರು. ಈ ಅದ್ವೈತ ವೇದಾಂತಿಗಳು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ನಾವು ವೈದಿಕರು, ನಾವು ಹಿಂದೂಗಳು ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಆದರೆ ವೇದ ಹೇಳುವ ಎಲ್ಲಾ ಸಂಗತಿಗಳನ್ನು ಇವರು ಬಿಡಲಿಕ್ಕೆ ಹೊರಟಿದ್ದಾರೆ, ಯಾವುದೂ ಒಪ್ಪಲಿಕ್ಕೆ ಹೊರಟಿಲ್ಲ. ವೇದ ಪರಮಾತ್ಮನನ್ನ ಸೃಷ್ಟಿಕರ್ತ ಅಂತ ಹೇಳಿತು, ಅದಕ್ಕೆ ಕತ್ತರಿ ಹಾಕಿದ್ರು. ಕಾರಣಕರ್ತ ಅಂತ ಹೇಳಿತು, ಪ್ರಳಯಕರ್ತ ಅಂತ ಹೇಳಿತು. ಆ ಎಲ್ಲ ಗುಣಗಳನ್ನು ಇವ್ರು ಬಿಟ್ಟರು. ಪರಮಾತ್ಮನಿಗೆ ಲಕ್ಷ್ಮೀ ಪತಿತ್ವ ಇದೆ, ಶ್ರೀಷ್ಟತೆ ಲಕ್ಷ್ಮೀಷ್ಟ ಪತ್ನಿಯವು. ನಿನಗೆ ಶ್ರೀ ಮತ್ತು ಲಕ್ಷ್ಮಿ ಇಬ್ಬರು ಪತ್ನಿಯರು. ಕೆಲವು ಕಡೆ ಶ್ರೀ ಅಂತ ಪಾಠ, ಕೆಲವು ಕಡೆ ಶ್ರೀ ಅಂತ ಪಾಠ. ಯಜುರ್ವೇದದ್ದೇ ಬೇರೆ ಬೇರೆ ಪಾಠಗಳು. ಅವನಿಗೆ ಅವರಿಬ್ರು ಪತ್ನಿಯರು ಅಂತ ಹೇಳಿತ್ತು. ಮತ್ತು ಇಬ್ರು ಪತ್ನಿಯರು ಅಂತ ಹೇಳಿದ್ರೆ ಅವನಿಗೆ ಪತಿತ್ವ ಗುಣ ಬಂತಲ್ಲ, ಅದನ್ನು ಬಿಡಬೇಕು. ಯಾವ ಗುಣವನ್ನು ಒಪ್ಪುವಂತೆ ಇಲ್ಲ. ಅಜಸ್ಯನಾಭಾವದ್ವಿಹೇಕಮರ್ಪಿತಂ. ಪರಮಾತ್ಮ ಅಜ ಎಂದು ಹುಟ್ಟಿದವನಲ್ಲ. ಅವನ ನಾಭಿಯಲ್ಲಿ ಹೊಕ್ಕಳಿನಲ್ಲಿ ಒಂದು ಹುಟ್ಟಿತು. ಏನು ಹುಟ್ಟಿತು ಅಂದ್ರೆ ಕಮಲ, ಪದ್ಮನಾಭಾವ. ನಾಭಿ ಕಮಲದ, ಅವನಿಗೆ ನಾಭಿಯಲ್ಲಿ ಒಂದು ಕಮಲ ಹುಟ್ಟಿತು, ಕಮಲದಲ್ಲಿ ಮತ್ತೊಬ್ಬ ಹುಟ್ಟಿದ ಮುಂದೆ. ನಾಭಿಯಲ್ಲಿ ಕಮಲ ಹುಟ್ಟಿದ್ದು ಸುಳ್ಳು, ಅವನಿಗೆ ಲಕ್ಷ್ಮೀ ಶ್ರೀ ಎನ್ನುವಂಥ ಹೆಂಡಂತರಿದ್ದದ್ದು ಸುಳ್ಳು, ಸೃಷ್ಟಿ ಮಾಡಿದ್ದು ಸುಳ್ಳು, ಪಾಲನೆ ಮಾಡಿದ್ದು ಸುಳ್ಳು, ಆತ ಜಗತ್ತನ್ನು ಸಂಹಾರ ಮಾಡೋದು ಸುಳ್ಳು, ಎಲ್ಲ ಗುಣಗಳು ಸುಳ್ಳೆ. ಪರಮಾತ್ಮನಿಗೆ ಯಾವ್ಯಾವ ಗುಣಗಳನ್ನು ವೇದ ಹೇಳ್ತಿದೆ ಅವೆಲ್ಲವೂ ಕೂಡ ಸುಳ್ಳೆ. ಅದೆಲ್ಲ ಇಲ್ಲಿ ಎಷ್ಟು ದುರಂತ ಎಲ್ಲಿಗೆ ಬಂದ್ಬಿಡ್ತದಂದ್ರೆ ಕೊನೆಗೆ ವೇದವೇದ್ಯೆ ಪರೇ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇರಸಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನ ಅಂತ ರಾಮಾಯಣ ಹೇಳುವ ಒಂದು ಶ್ಲೋಕ ಹೇಳ್ತಿದ್ದೆ ನಾನು. ಪರಮಾತ್ಮ ವೇದವೇದ್ಯನಾದ ಪರಮಪುರುಷನಾದ ಪರಮಾತ್ಮ ರಾಮ ಅನ್ನೋ ಹೆಸರಿನಿಂದ ಹುಟ್ಟಿದ. ಆಗ ವೇದ ಪ್ರಾಚೇರಸಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನ. ಪರಮಾತ್ಮ ವೇದವೇದ್ಯನಾದ ಪರಮಾತ್ಮ ರಾಮನಾಗಿ ಹುಟ್ಟಿದಾಗ ಆ ವೇದವು ಇನ್ನೊಂದು ರೂಪದಲ್ಲಿ ಕೆಳಗೆ ಬಂದು ಹುಟ್ಟಿತು.
ಅದ್ಯಾವುದು ರಾಮಾಯಣ. ವೇದವೇ ವಾಲ್ಮೀಕಿಯಿಂದ ರಾಮಾಯಣ ಹುಟ್ಟಿತು ಅಂತಿದೆ. ನಿಮ್ಮ ಪ್ರಕಾರ ವೇದ ಹೇಳುವ ಎಲ್ಲಾ ಗುಣಗಳು ಸುಳ್ಳು. ಪರಮಾತ್ಮ ರಾಮನಾಗಿ ಬಂದು ಹುಟ್ಟಿದ್ದು ಸುಳ್ಳು, ಸೀತೆಯನ್ನು ಮದುವೆಯಾಗಿದ್ದು ಸುಳ್ಳು, ಸೀತೆಯನ್ನು ಬಿಟ್ಟದ್ದು ಸುಳ್ಳು, ಲವಕುಶರನ್ನು ಮದುವೆಯಾಗಿದ್ದು ಸುಳ್ಳು. ಯಾಕಂದ್ರೆ ರಾಮಾಯಣವು ಸುಳ್ಳೆ. ವೇದದ ಅರ್ಥಗಳನ್ನು ಒಳಗೊಂಡಂಥ ರಾಮಾಯಣ. ರಾಮಾಯಣ ಅಂದ್ರೆ ಸುಮ್ಮನೆ ಅಲ್ವಲ್ಲ. ಗಾಯತ್ರಿ 24 ಅಕ್ಷರಗಳೇನಿವೆ, ಆ 24 ಅಕ್ಷರಗಳ ಒಂದೊಂದು ಪ್ರಾರಂಭ ಆದ. ರಾಮಾಯಣದಲ್ಲಿ 24,000 ಶ್ಲೋಕಗಳಿವೆ. ಒಂದೊಂದು 1000 ಶ್ಲೋಕ ಆದ ಕೂಡಲೇ ಇದು ಮುಂದಿನ ಶ್ಲೋಕದ ಪ್ರಾರಂಭ ಗಾಯತ್ರಿ ಮುಂದಿನ ಅಕ್ಷರದಿಂದ. ಅದನ್ನೆಲ್ಲ ರಾಮಾಯಣದಲ್ಲಿ ಹಿಂದೆ ನಾನು ಹೇಳಿದ್ದೆ. ವೇದಗಳಲ್ಲಿ ಇರುವಂತಹ ಎಲ್ಲಾ ಗುಣಗಳಿಗೂ ಕತ್ರಿ ಹಾಕಿದ್ದೇನೆ, ರಾಮಾಯಣದಲ್ಲಿರುವಂತಹ ಎಲ್ಲಾ ಗುಣಗಳಿಗೂ ಕತ್ರಿ ಹಾಕಿದಂತೆ ಕೃಷ್ಣನಿಗೆ ಕೃಷ್ಣಾವತಾರ ಮಾಡಿದಾಗ ಅವನು ಏನೇನು ಮಹಾಕಾರ್ಯಗಳನ್ನು ಮಾಡಿದ, 11,77,189 ಜನ ಮಕ್ಕಳನ್ನು ಹುಟ್ಟಿದ. ಆ ಎಲ್ಲಾ ಗುಣಗಳನ್ನು ವ್ಯರ್ಥವಾದ ಗುಣಗಳು ಏನು ಹುಟ್ಟಿಸಲೇ ಇಲ್ಲ ಅಂತ ಹೇಳಿದಂತೆ. ಪರಮಾತ್ಮ ಅಂಥವನನ್ನು ಸಂಹಾರ ಮಾಡಿದ, ಇಂಥವನನ್ನ ರಾಜ್ಯದಲ್ಲಿ ಕೂಡಿಸಿದ. ಆ ಎಲ್ಲಾ ಗುಣಗಳು ಸುಳ್ಳು. ತನ್ನ ಭಕ್ತ ಇಷ್ಟೋಸಿನೇ ಸಖಾಚೇತಿ ರಹಸ್ಯಂ ಚೇತದುತ್ತಮಂ. ಅರ್ಜುನನೇ, ನೀನು ನನಗೆ ಅತ್ಯಂತ ಇಷ್ಟನಾದ ಭಕ್ತ, ಆದ್ದರಿಂದ ನಿನಗೊಂದು ದಿವ್ಯ ದರ್ಶನ ಕೊಟ್ಟಿದ್ದೇನೆ. ನತುಮಾಂ ಜಕ್ಷತೆ ದೃಷ್ಟುಂ ಅನೇನೈವ ಸಚಕ್ಷುಷ. ನಿನ್ನ ಈ ಚರ್ಮದ ಕಣ್ಗಳಿಂದ ನನ್ನನ್ನು ನೋಡಲಾರೆ, ನಿನಗೆ ನಾನು ದಿವ್ಯ ದೃಷ್ಟಿ ಕೊಟ್ಟಿದ್ದೀನಿ ಅಂತ ಹೇಳಿ ವಿಶ್ವರೂಪ ತೋರಿಸಿದ. ಅದು ತೋರಿಸಿದ್ದು ಸುಳ್ಳಾಯ್ತು. ನಿಮ್ಮ ದೃಷ್ಟಿ, ನಿಮ್ಮ ಪ್ರತಿಪಾದನೆ. ಮಹಾಭಾರತ ಸುಳ್ಳಾಯ್ತು, ರಾಮಾಯಣ ಸುಳ್ಳಾಯ್ತು, ಭಾಗವತ ಸುಳ್ಳಾಯ್ತು, ಆತ ಕೊಳಲು ನುಡಿಸಿದ್ದು ಸುಳ್ಳಾಯ್ತು. ಈ ಜಗತ್ತನ್ನೆಲ್ಲ ತನ್ನ ಕಡೆ ಸೆಳೆಕೊಂಡು ಆ ಜಗತ್ತಿನ ಸೃಷ್ಟಿ ಸ್ಥಿತಿ ಪಾಲನೆ ಅದನ್ನೆಲ್ಲ ಮಾಡಿದ್ದೆಲ್ಲ ಸುಳ್ಳಾಯ್ತು. ಭಾಗವತದಲ್ಲಿ ಒಂದು ಶ್ಲೋಕ ಬಂದಿತ್ತು. ಆ ದೇವತೆಗಳೆಲ್ಲ ಆ ಪರಮಾತ್ಮನ ಕೊಳಲಿನ ಧ್ವನಿಯನ್ನು ಕೇಳ್ತಾ ಇದ್ರು. ಕೇಳಿ ಆ ಕೊಳಲಿನ ಧ್ವನಿಯ ರಹಸ್ಯ ಏನು ಅಂತ ತಿಳ್ಕೊಳ್ಳದೆ ಅವೆಲ್ಲ ತಲೆ ತಗ್ಗಿಸಿದ್ರು. ಕೊಳಲಿನ ಧ್ವನಿ ಅಂದ್ರೆ ಇನ್ನೇ ಯಾರೋ ಸಂಗೀತಗಾರರು ಒಂದೇನೋ ಪಾರ್ಟಿ ಕೊಟ್ಟಂಗೆ ಅಲ್ಲ, ಅದು ಯಾವುದೋ ಸಂಗೀತ ಕಚೇರಿ ಕೊಟ್ಟಂತೆ ಅಲ್ಲ. ಪರಮಾತ್ಮನ ಸಂಗೀತ ಕಚೇರಿ ಪರಮಾತ್ಮ ಕೊಳಲ ನುಡಿಸಿದ್ದು ಅಂತಂದ್ರೆ ಅದು ಸೃಷ್ಟಿ ಸ್ಥಿತಿಯ ಪಾಲನೆಗೊಂದು ಸಂಕೇತ. ಆದ್ರಿಂದ ಅವರೆಲ್ಲರೂ ಕೂಡ ಅದರ ಅರ್ಥವನ್ನು ತಿಳಿಯದೆ ತಲೆ ತಗ್ಗಿಸಿದ್ರು ಅಂತ ಒಂದು ಶ್ಲೋಕ ಇದೆ. ಅದನ್ನ ಹಿಂದೆ ನಾನು ಹೇಳಿದ್ದೆ. ಈ ಸದ್ಯ ಆ ಶ್ಲೋಕ ನೆನಪಿಗೆ ಬರ್ತಿಲ್ಲ ಅಷ್ಟೇ. ಆಹ್ವಯಜ್ಜರಿಹಿ ವೇಣುರವೇಣ ಜಾಪಹರ್ಷ ಉಪರಂಭತಿ ವಿಶ್ವಂ. ವೇಣುನಾದದ ಮೂಲಕ ಈ ಜಗತ್ತನ್ನಾಟ ತನ್ನ ಕಡೆ ಕಳ್ಕೊಂಡ್ರೆ ಜಾತಹರ್ಷ ಉಪರಂಭತಿ ವಿಶ್ವಂ. ಇಡೀ ಜಗತ್ತು ಅವನ ವೇಣುನಾದಕ್ಕೆ ತಲೆದೂಗಿತ್ತು, ಅದಕ್ಕದು ಧ್ವನಿ ಕೊಟ್ಟಿತ್ತು, ಪ್ರತಿಧ್ವನಿ ಮಾಡಿತ್ತು. ಜಗತ್ತೆಲ್ಲ ಅವನು ವೇಣುನಾದವನ್ನು ಕೇಳಿದೆ, ಅದು ಸುಳ್ಳಾಯಿತು. ಸುಮನಸಸ್ತದ ಅವಧಾರ್ಯ ಸುರೇಶಾಹ ಶಕ್ರ ಶರ್ವ ಪರಮೇಶಿ ಪುರೋಗಾಹ. ಇಂದ್ರ, ರುದ್ರ, ಚತುರ್ಮುಖ ಬ್ರಹ್ಮ ಮೊದಲಾದ ದೊಡ್ಡ ದೊಡ್ಡ ದೇವತೆಗಳು ಅದನ್ನು ಕೇಳಿ ಕವಯ ಆನತ ಕಂಧರ ಗಾತ್ರ ತಲೆಯನ್ನು ತಗ್ಗಿಸಿಬಿಟ್ರು. ಯಾಕಂದ್ರೆ ಕಲ್ಮಷಂ ಯಯುರ್ ಅನಿಶ್ಚಿತ ತತ್ವಾಹ. ಮನಸ್ಸಿಗೆ ನಮ್ಗೆ ಏನು ತಿಳಿತಾ ಇಲ್ಲ, ನಾವು ಅಸಹಾಯಕರು. ಅನಿಶ್ಚಿತ ತತ್ವಾಹ, ಈ ಕೊಳಲಿನ ನಾದದ ಹಿಂದಿನ ತತ್ವ ಏನು, ಪರಮಾತ್ಮ ಯಾವ ಲೀಲೆ ಇದು ಅಂತ ತಿಳಿಯದೆ ತಲೆ ತಗ್ಗಿಸಿದ್ರು ಅಂತಿದೆ. ಕವಿಗಳನ್ನ ವೇದವ್ಯಾಸರು ಸ್ವಯಂ ಪರಮಾತ್ಮನೇ ಬಂದು ಅದನ್ನು ವರ್ಣನೆ ಮಾಡಿದ. ಮಹಾತತ್ವಜ್ಞಾನಿಯಾದಂಥ ಗುರುಕುಲೋತ್ತುಂಗ ಅನ್ಸ್ಕೊಂಡಿರುವಂಥ ಶಿವನ ಅವತಾರವಾದಂಥ ಶುಕ ಅದು ವರ್ಣನೆ ಮಾಡಿದ. ಅದನ್ನ ಮಹಾಭಾಗವತನಾದಂಥ ಇನ್ನೇನು ಮೋಕ್ಷಕ್ಕೆ ಹೋಗ್ಬೇಕಾದಂಥ ಪರೀಕ್ಷಿತ ಅದನ್ನು ಕೇಳಿದ. ಇನ್ಯಾರೋ ಅಜ್ಞಾನಿಗಳಲ್ಲ, ಇನ್ಯಾರೋ ಸಾಯಂಕಾಲ ಪುರುಸೊತ್ತಿದ್ದಾಗ ಬಂದು ಕೇಳಿದವರು ಪುರಾಣ ಹೇಳಿದ್ರು, ಮತ್ತೆ ಯಾರೋ ಬಂದು ಕೇಳಿದ್ರು ಅಂಥವರಲ್ಲ. ಕೇಳಿದವರು ದೊಡ್ಡ ಜ್ಞಾನಿಗಳು, ಹೇಳಿದವರು ದೊಡ್ಡ ಜ್ಞಾನಿಗಳು. ಭೇಜೆ ಖಗೇಂದ್ರ ಧ್ವಜ ಪ್ರಮೂಲಂ. ಗರುಡ ಧ್ವಜನ ಪಾದ ಮೂಲಕ ಹೊಳ್ಬಿಟ್ಟಂತೆ. ಸರ್ಪ ಅವನಿಗೆ ಕಟ್ಟಿತು ತಕ್ಷಕ, ಅಲ್ಲಿಂದ ಹೊರಟೆ ಹೋದ. ಅದು ಕೊನೆಯ ಜನ್ಮ ಆಗಿತ್ತು ಅವನಿಗೆ, ಮುಂದೆ ಆತ ಹುಟ್ಟಲೇ ಇಲ್ಲ. ಇನ್ನು ಅವನು ಮುಕ್ತಿ ಹೋಗೋದು ಬಾಕಿ. ಜೀವನ್ ಮುಕ್ತವಾಗಿ ಪರಮಾತ್ಮನ ಸಂವಿಧಾನದಲ್ಲಿ ಇದ್ದಾನಷ್ಟೇ ಅಂತ ಮಹಾತ್ಮ ಕೇಳಿದ. ಅಂಥವನಿಗೆ ಶುಕಾಚಾರ್ಯ ಹೇಳಿದ. ವೇದವ್ಯಾಸರವರನ್ನು ವರ್ಣನೆ ಮಾಡಿದರು. ಆ ಕೊಳಲಿನ ನಾದ, ಆ ಪರಮಾತ್ಮನ ಲೀಲೆ ಏನು ಅಂತ ತಿಳಿಯದೆ ದೇವಾದಿಗಳೆಲ್ಲ ಭ್ರಾಂತರಾದರು. ಇವೆಲ್ಲ ಭ್ರಾಂತಿ ಕೆಲಸಕ್ಕೆ ಬಾರದ ವರ್ಣನೆಗಳಾದವು ನಿಮ್ಮ ಪ್ರಕಾರ. ಯಾಕಂದ್ರೆ ವೇದ ಹೇಳಿದ್ದು, ಪುರಾಣ ಹೇಳಿದ್ದು, ಮಹಾಭಾರತ ಹೇಳಿದ್ದು ಎಲ್ಲವೂ ಸುಳ್ಳೇ ನಿಮ್ಮ ಪ್ರಕಾರ. ನಾನು ಅವತ್ತು ಹಾಸ್ಯ ಮಾಡಿದ್ದೆ. ಈಗ 5,000 ವರ್ಷದಿಂದ ಕೃಷ್ಣ ಅವತಾರ ಮಾಡಿದ್ದ, ಅವನು ತೋರಿಸಿದ ಲೀಲೆಗಳೆಲ್ಲ ಸುಳ್ಳು. ಈಗ ಈ 28ನೇ ಮಹಾಯುಗ, 24ನೇ ಮಹಾಯುಗದಲ್ಲಿ ರಾಮಾವತಾರ ಆಗಿತ್ತು. ಆಗ
ರಾವಣನ ಕೊಂದದ್ದು ಇವೆಲ್ಲ ಲೀಲೆಗಳು ಸುಳ್ಳು, ಅವೆಲ್ಲವೂ ಸುಳ್ಳೆ ಅಂತ ಆದ್ರೆ ಈಗೊಂದು ಇನ್ನೊಂದು ಕಾವ್ಯ ಬರೆಯೋಣ. ಪರಮಾತ್ಮ ನಾರಾಯಣಾಚಾರ್ಯ ಅನ್ನೋ ಹೆಸರಿನಿಂದ ಈ 2016ನೇ ಇಸ್ವಿ ಮಾರ್ಚ್ 4ನೇ ತಾರೀಕು ಹುಟ್ಟಿ ಮತ್ತೊಬ್ಬ ಗೋವಿಂದಾಚಾರ್ಯ ಅನ್ನೋನು ಕೊಂದ ಅಂತದ್ದು ನಾವು ಕಾವ್ಯ ಬರೋದಾಯ್ತು. ಇದು ಸುಳ್ಳು, ಅದು ಸುಳ್ಳೇ ಬರೆಯೋದಾದ್ರೆ ಅವ್ರು ಬರೆದದ್ದು ಸುಳ್ಳೆ ಅಂತ ಅನ್ನೋದಾದ್ರೆ ನಾವು ಬರೆದದ್ದು ಸುಳ್ಳೆ. ಪರಮಾತ್ಮನಿಗಾಗ 16,108 ಜನ ಸ್ತ್ರೀಯರು ಪತ್ನಿಯರಾಗಿದ್ರು. ಇಲ್ಲಿ ಒಂದು ಅಷ್ಟಲ್ಲದೆ ಇದ್ರು ಒಂದು 200-300 ಜನ ಆದ್ರೂ ಪತ್ನಿಯರಿದ್ರು, ಒಂದು 400-800 ಜನ ಆದ್ರೂ ಹೆಂಡಂದ್ರಿದ್ರು. ಅವನು ಆ ಲೀಲೆ ತೋರಿಸಿದ ಈ ಲೀಲೆ ತೋರಿಸಿದ ಅಂತ ಏನಾದರೂ ಅದನ್ನು ವರ್ಣನೆ ಮಾಡ್ತಾ ಹೋಗೋದು. ಮಾಡಿದಲ್ಲಿ ಸುಳ್ಳು, ಅದು ಸತ್ಯ ಆಗ್ಬೇಕಾಗಿಲ್ಲಲ್ಲ, ಹೇಗಿದ್ರು ಸುಳ್ಳೆ. ಪರಮಾತ್ಮನ ಅಂತ ವೇದವ್ಯಾಸ ಬರೆದಿದ್ದೇ ಸುಳ್ಳು, ಶುಕಾಚಾರ್ಯ ಹೇಳಿದ್ದೇ ಸುಳ್ಳು, ಪರೀಕ್ಷಿತ್ ಕೇಳಿದ್ದು ಸುಳ್ಳು. ಅಪರೋಕ್ಷ ಜ್ಞಾನಿಯಾದಂಥ ಅರ್ಜುನ ಕಂಡು ರೋಮಾಂಚಗೊಂಡಿದ್ದ, ನನಗೆ ನೋಡ್ಲಿಕ್ಕಾಗ್ತಿಲ್ಲ, ಇಲ್ಲಿ ಈ ವಿಶ್ವರೂಪ ದರ್ಶನ ಹಿಂಗೆ ಭಗವಂತ ಕೇಳಿಸ್ಕೊಳ್ಳು. ಆದರೆ ನಾವೊಂದು ಕಾವ್ಯ ಬರೆದ್ರೆ ಅದು ಸತ್ಯ ಆಗದೇ ಇದ್ರು ನಾವು ಬೇಕಾದಕ್ಕೆ ನಾವು ಬಾಯಿಗೆ ಬಂದಂತೆ ಕಾವ್ಯ ಬರೆದ್ರು ಕೂಡ ಅದು ಸತ್ಯ ಆಗದೇ ಇದ್ರೆ ಸಮಸ್ಯೆ ಅಲ್ಲ. ಎಲ್ಲ ಗುಣಗಳಿಗೂ ಹೇಗೂ ಕತ್ತೆ ಹಾಕೋದು ನೀವು, ಸುಳ್ಳಾದ ಕಾವ್ಯವೇ ಆಗಲಿ ಸತ್ಯವಾದ ಕಾವ್ಯವೇ ಆಗಲಿ, ಆದರೆ ಅದು ವಾಸ್ತವಿಕವನ್ನು ಹೇಳಲಿ ವಾಸ್ತವಿಕವನ್ನು ಹೇಳದೇ ಇರಲಿ ಏನೂ ದೊಡ್ಡ ಸಮಸ್ಯೆ ಅಲ್ಲ. ಅದನ್ನು ನಿಮಗೇನು ಮಾಡಬೇಕು? ನಿತ್ಯ ಸಂಸ್ಯಾಗ ಸಂಶವಿ, ವೇದದಿಂದ ಪ್ರತಿಪಾದ್ಯವಾದ ಎಲ್ಲ ಗುಣಗಳು ಕೂಡ ಕಾಲ್ಪನಿಕ ಗುಣಗಳು ಅಂತ ನೀವು ಹೇಳುವವರಾದ್ರೆ ವೇದ ಭಾಷ್ಯೋ ವಿಪಸ್ಥಿತಿ, ನಿಮ್ಮನ್ನ ವೈದಿಕ ಪರಂಪರೆ ನಿಮ್ಮನ್ನೇನು ತೀರ್ಮಾನ ಮಾಡಬೇಕಂದ್ರೆ ವೇದ ಭಾಷ್ಯ, ನೀವು ವೈದಿಕರೇ ಅಲ್ಲ ಅವೈದಿಕರು ಅಂತ ನಿಮ್ಮನ್ನು ತೀರ್ಮಾನ ಮಾಡಿದಂತೆ. ಯಾಕಂದ್ರೆ ವೇದ ಮತ್ತು ವೇದಾನುಸಾರ್ಯ ಅಂತ ಎಲ್ಲಾ ಗ್ರಂಥಗಳು ಕೂಡ ಅಪ್ರಮಾಣ ಅಂತ ನೀವು ಹೇಳಿದ್ರಿಂದ ಅವುಗಳಿರುವ ಯಾವ ಸಂಗತಿಯನ್ನು ಒಪ್ಪಲಿಲ್ಲ. ಆದ್ರಿಂದ ನೀವೆಲ್ಲವನ್ನು ಕೂಡ ಬಿಟ್ಟು ಅವೈದಿಕರಾದಂತೆ ಆಯಿತು ಅನ್ನುವಲ್ಲಿಗೆ ಆ 15ನೇ ಸರ್ಗದ 37ನೇ ಶ್ಲೋಕ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.